ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಒಂದು ಹಿಂದಿನ ವಾರ ಎಲ್ಲ ಯಾವುದೂ ನಾನು ವಿಡಿಯೋ ಮಾಡಿಲ್ಲ. ಅದಕ್ಕೆ ಕಾರಣ ಹೀಗೆ ಸ್ವಲ್ಪ ಕೆಲಸದ ಹೋದ ಮೇಲೆ ಸಮಯ ಸಿಗಲಿಲ್ಲ. ಹಾಗಾಗಿ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವತ್ತು ನನ್ನ ಜೀವನ ಜರ್ನಿಯಲ್ಲಿ ಒಂದು ಅತಿ ಮುಖ್ಯವಾದ ಜನರಿಗೆ, ಪ್ರತಿಯೊಬ್ಬ ಯುವಕರಿಗೆ, ಮಹಿಳೆಯರಿಗೆ ಅದು ಅನುಕೂಲಕರವಾದ ಸುದ್ದಿ. ಇದು ನಿರ್ಲಕ್ಷ್ಯ ಬೇಡ. ನೀವೆಲ್ಲ ಫೈನಾನ್ಸಾಗಿ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ನಿಮ್ಮ ಮನೆಯಲ್ಲಿ ಮಕ್ಕಳು, ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ನೀವು ಒಳ್ಳೆ ಆಸ್ತಿ ಪಾಸ್ತಿ ಮಾಡಬೇಕಾದ್ರೆ ಅಂಥವ್ರಿಗೆಲ್ಲ ಇದು ಅನುಕೂಲಕರವಾದಂಥ ಸುದ್ದಿ. ಇದು ನಿರ್ಲಕ್ಷ್ಯ ಬೇಡ. ಕಡೆ ತನಕ ಪೂರ್ತಿ ನೋಡಿ. ಏನೇನೋ ಚಿಂತರ ಎಲ್ಲ ನೋಡ್ತಾ ಇರ್ತೀರ. ಅನುಕೂಲಕರವಾದ ಕಣ್ಣು ಹೋಗುತ್ತೆ ಅಂದರೂ ನೋಡಲ್ಲ, ಅದನ್ನು ಶಾರ್ಟ್ಸು ವೀಸು ಏನೇನೋ ನೋಡ್ತಿರ್ತೀರ. ಬಟ್ ಇಂಥ ಸುದ್ದಿಗಳ ಕಡೆ ಗಮನ ಹಾಕಿ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ನಿಮ್ಮ ಜೀವನ ಚರಿತ್ರೆ ಚೇಂಜ್ ಆಗುತ್ತೆ. ಬೇಜಾರು ಮಾಡ್ಕೊಬಿಡಿ, ಓಕೆನಾ ಸ್ನೇಹಿತರೆ? ಇದು ನಡೆದಿರುವಂಥ ಸತ್ಯವಾದ ನಡೆದಿರುವಂತಹ ಸುದ್ದಿ. ಇದು ಕೇವಲ 1-2 ತಿಂಗಳಲ್ಲಿ ನಡೆದಿರುವಂಥ ಸುದ್ದಿ. ನನ್ನ ಜೀವನ ಜರ್ನಿಯಲ್ಲಿ ಜನಸಂಪರ್ಕದಲ್ಲಿ ಓಡಾಡ್ತಾ ಇರ್ತೀನಲ್ವ, ನಡೆದಿರುವಂಥ ಸುದ್ದಿ ಇದು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ಥರ ದಂಡಪಿಂಡಿಗಳು ಯಾರೂ ಆಗಬಾರ್ದು ಸಮಾಜದಲ್ಲಿ ಅಂಥೇಳಿ ನಿಮಗೆ ಹೇಳೋಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಟೀ ಸ್ಟಾಲಲ್ಲಿ 4 ಜನ ಕೇಳಿದ್ರೆ ಅವ್ರ ತಲೆಗೆ ಹಾಕ್ಕೊತಾರೆ ಗೊತ್ತಿಲ್ಲ. ಈ ಚಾನಲ್ ಮುಖಾಂತರ 100 ಜನ ನೋಡಬೇಕು. ನೋಡಿರೋರು 100 ಜನಕ್ಕೆ ಎಲ್ಲ ಒಂದು ದಿನ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ವಾಟ್ಸಪ್ ಸ್ಟೇಟಸ್ಗೆ ಏನೇನೋ ಹಾಕ್ತಿರ್ತೀರ. ಇದೊಂದು ಹಾಕಿ ಆ ತಂದೆ ತಾಯಿಗೂ ಅವ್ರಿಗೆ ಗೌರವ ಕೊಡದೆ ಅವ್ರಿಗೆ ಕಾಟ ಕೊಟ್ಕೊಂಡು ಜೀವನ ಪೂರ್ತಿ ನರಕ ಅನುಭವಿಸೋ ಆ ದಂಡಪಿಂಡಿಗಳಿಗೆ ಇದು ಅನುಕೂಲಕರವಾಗುತ್ತೆ. ನಿಮ್ಮಿಂದ ನಾನೊಂದು ಕಳಕಳಿಯ ಮನವಿ ಅಂತ ಅಂದ್ಕೊಳ್ಳಿ. ಒಂದಿನ ಸ್ಟೇಟಸ್ಗೆ ಹಾಕಿ ಸುದ್ದಿ ಶೇರ್ ಮಾಡಿ 10 ಜನಕ್ಕೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಏನಂದರೆ ಒಂದು ಬೆಂಗಳೂರಿಂದ ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಒಂದು ಹಳ್ಳಿಯಲ್ಲಿ ಒಂದು ತಾಯಿಗೆ ಒಬ್ಬ ಮಗ ಹುಟ್ಟಿ ತುಂಬ ಕಷ್ಟಪಟ್ಟು ಆ ಮಗುಗೆ ವಿದ್ಯಾವಂತರಾಗಿ ಒಂದು ಒಳ್ಳೆಯ ಜಾಬ್ ಸಿಗೋ ರೀತಿಯಲ್ಲಿ ಬೆಳೆಸ್ಕೊಡ್ತಾರೆ. ಜಾಬ್ ಕೊಟ್ಟು ಬೆಳೆಸ್ಬಿಟ್ಟು ಆತ ಚೆನ್ನಾಗಿ ದುಡಿದು ಅಪ್ಪ ಅಮ್ಮನಿಗೆ ಸ್ವಲ್ಪ ಹಣ ಕೊಟ್ಕೊಂಡು ಬರ್ತಾ ಇರ್ತಾನೆ, ಸಹಾಯ ಮಾಡ್ಕೊಂಡು ಬರ್ತಿರ್ತಾನೆ. ಹಾಗೆ ಮದುವೆ ವಯಸ್ಸು ಬಂದಾಗ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ತಕ್ಷಣ ಅವ್ನಿಗೇನಾಯಿತು ಗೊತ್ತಿಲ್ಲ. ಹುಡುಗಿ ಮದುವೆ ಮುಂಚೆ 2-3 ತಿಂಗಳ ಹಿಂದೆ ಸಂಪರ್ಕದಲ್ಲಿ ಬರ್ತಾರೆ. ಅವ್ರ ಅಪ್ಪ ಅಮ್ಮ ಸಂಪರ್ಕದಲ್ಲಿ ಬರ್ತಾರೆ ಆ ಹುಡುಗನಿಗೆ. ಅದು ಹೆಂಗೆ ಚೇಂಜ್ ಆದ್ನೂ ಗೊತ್ತಿಲ್ಲ. ಮದುವೆ ಆದ ತಕ್ಷಣ ಅವನು ನಗರದಲ್ಲೇ, ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡಿರ್ತಾನೆ. ಒಂದು ಒಳ್ಳೆ ಮನೆ, ಒಂದು 10 ಲಕ್ಷಕ್ಕೆ ಲೀಸ್ಗೆ ಹಾಕ್ಕೊಂಡಿರ್ತಾನೆ. ಅವನಿಗೆ ಒಂದು 60,000 ಸಂಬಳ ಬರ್ತಾ ಇರುತ್ತೆ. ಅಪ್ಪ ಅಮ್ಮ ಕಷ್ಟಪಟ್ಟು ತಮ್ಮ ಸಂತೋಷಗಳನ್ನು ಪಕ್ಕಕ್ಕಿಟ್ಟು ಮಗನೇ ಜೀವನ, ಮಗನೇ ಎಲ್ಲ ಅಂಥೇಳಿ ಅವನಿಗೆ ತುಂಬ ಚೆನ್ನಾಗಿ ಮಳೆಯಲ್ಲಿ ಬಿಸಿಲಲ್ಲಿ ವ್ಯವಸಾಯ ಮಾಡಿ ಓದಿಸ್ತಾರೆ. ಆದರೆ ಅವನಿಗೆ ಒಂದು ಒಳ್ಳೆ ಕಡೆ ಜಾಬ್ ಸಿಕ್ಕಾಗ 60,000 ಸಂಬಳ ಬರ್ತಾ ಇರುತ್ತೆ. 3 ವರ್ಷ ಆಗಿರುತ್ತೆ ಜಾಬ್ ಶುರುವಾಗಿ. ಒಂದು 10 ಲಕ್ಷ ಕೂಡಿಟ್ಕೊಂಡು ಮನೇನೂ ಲೀಸ್ಗೆ ಹಾಕೊಂಡಿರ್ತಾನೆ. ಅಪ್ಪ ಅಮ್ಮನ ಸ್ವಲ್ಪ ಅಮೌಂಟ್ ಬರ್ತಾ ಕಡಿಮೆ ಮಾಡ್ತಾನೆ ಕೊಡೋದು. ಮದುವೆ ಆಗಿದ್ದ ಸಂದರ್ಭದಲ್ಲಿ ಎಲ್ಲ ನೆಂಟರೆಲ್ಲ ಬೆಂಗಳೂರಿಗೆ ಬಂದು ಅವನ ಜೊತೆ ಇರ್ತಾರೆ. ಅಂದರೆ ಅವ್ರ ಊರಲ್ಲಿ ಮದುವೆ ಮಾಡ್ತಾರೆ. ಮದುವೆ ಆಗ ಒಂದು 15 ದಿನಕ್ಕೆ ಇಲ್ಲಿ ನಗರಕ್ಕೆ ಅಪ್ಪ ಅಮ್ಮನ ಇಬ್ಬರಿಗೂ ಕರ್ಕೊಂಬರ್ತಾರೆ. ಅಪ್ಪ ಒಂದು ವಾರ ಇಟ್ಬಿಟ್ಟು ಹಳ್ಳಿ ಕಡೆ ಹೋಗ್ಬಿಡ್ತಾನೆ. ತಾಯಿ ಇರ್ತಾರೆ, ಸೊಸೆ ಜೊತೆಯಲ್ಲಿ ಇರೋಣ ಸ್ವಲ್ಪ ದಿನ ಅಂತ ತಾಯಿ ಇರ್ತಾಳೆ. ಇನ್ನು ಬೆಳಗ್ಗೆ ಹೋದರೆ ಸಂಜೆ ಡ್ಯೂಟಿಗೆ ಹೋಗ್ತಾನೆ ಬರ್ತಾನೆ, ಈ ರೀತಿ ಮಾಡ್ತಾ ಇರ್ತಾನೆ. ಆದರೆ ಇವನಿಗೆ ಬರ್ತಾ ತಾಯಿ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾನೆ. ದೊಡ್ಡ ಧ್ವನಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾನೆ, ಗದರ್ತಾನೆ, ಮಾತಾಡ್ತಾನೆ. ಹಿಂಗೆಲ್ಲ ಮಾತಾಡ. ಅಮ್ಮ ಶಾಕ್, ಏನಿದು ಹಿಂಗೆ ಮಾಡ್ತಾಯಿದ್ಯಾ, ಯಾಕೆ ಹೋಗು ಹೀಗೆ ಮಾಡ್ತಾಯಿದ್ಯಾ ಅಂಥೇಳಿ ಅವನಿಗೆ ಅಲೆಕ್ಷನ್ ಶುರು ಮಾಡ್ತಾನೆ. ನೀನು ಸುಮ್ಮನೆ ಇರಮ್ಮ ಅಂತ ಹೇಳ್ತಾ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ, ಒಂದಿನ ನೀನು ಫಸ್ಟು ನಡಿ, ನಾಳೆ ನೀನು ಊರು ಬಿಟ್ಬಿಟ್ಟು ಬರ್ತೀನಿ, ಬಸ್ ಹಚ್ತೀನಿ, ನೀನು ಇಲ್ಲದ್ರೆ ನೀನು ತವಲೆ ಬಿಸಿ ಮಾಡ್ತೀಯ ಅಂಥೇಳಿ ತುಂಬ ಕೋಪದಿಂದ ಮಾತಾಡ್ತಾನೆ. ನೀನು ಸುಳ್ಳು ಏನೋ ಟೆನ್ಷನಲ್ಲಿ ಜಾಬ್ಗೆ ಹೋಗಿರ್ತಾನಲ್ವ ಹಂಗೆ ಹೇಳ್ತಿದ್ದಾರಂತ ತಾಯಿ ನೊಂದ್ಕೊಳ್ತಾಳೆ. ನೈಟೆಲ್ಲ
ಅವತ್ತು ರಾತ್ರಿ ಊಟ ಮಾಡಲ್ಲ. ನೈಟ್ ಸಂಜೆ ಬಂದು ಡ್ಯೂಟಿಯಿಂದ ಹೇಳ್ತಾನೆ, ನೀನು ಇಲ್ಲಿದ್ರೆ ನನ್ನ ತಲೆ ಬಿಸಿ ಮಾಡ್ತೀಯಾ, ನನಗೆ ಬರೀ ಏನೇನೋ ಯಾವುದ್ಯಾವುದು ತಲೆಗೆ ಹಾಕತ್ತಾ ಇರ್ತೀಯ ಅಂಥೇಳಿ ಕೋಪದಿಂದ ಮಾತಾಡಿ ಗದರ್ತಾನೆ. ನಾನು ಬೆಳಗ್ಗೆ ನಿನಗೆ ಮೆಜೆಸ್ಟಿಕ್ ಹೋಗಿ ಬಸ್ ಹಸ್ಬಿಡ್ತೀನಿ, ನೀನು ಫಸ್ಟ್ ಊರಿಗೆ ಹೋಗ್ಬಿಡಮ್ಮ ಅಂಥೇಳಿ ಕೋಪದಿಂದ ಮಾತಾಡ್ತಾನೆ. ಏನಾಗುತ್ತೆ ಅಂದರೆ ತಾಯಿ ಅವತ್ತು ರಾತ್ರಿ ಊಟ ಮಾಡಲ್ಲ. ಇಲ್ಲ ಬಿಡು, ನನಗೆ ಯಾಕೋ ಮಧ್ಯಾಹ್ನ ತಿಂದಿದ್ದು ಜೀರ್ಣ ಆಗಿಲ್ಲ ಅಂಥೇಳಿ ಆ ತಾಯಿ ತುಂಬ ನೊಂದಿದಿಂದ ಅವನು ಹಂಗೆ ಹೇಳಿಬಿಟ್ಟ ನಂತರ ಸರಿಯಾಗಿ ಮಾತಾಡೋದಿಲ್ಲ. ಅವನು ಬರ್ತಾ ಏನೋ ಫ್ರೂಟ್ಸು ಬಿಸ್ಕೆಟ್ಸ್ ತಂದಿರ್ತಾನೆ, ಹೆಂಡತಿ ಕೊಡ್ತಾನೆ. ತಾಯಿಗೆ ಕೊಡೋದು ಇಲ್ಲ, ಯಾವಾಗಲೂ ಕೊಡೋದು ಇಲ್ಲ. ಊಟ ಮಾಡೋವಂಥ ನನಗೆ ಬೇಡಮ್ಮ ಅಂತ ಸೊಸೆಗೆ ಹೇಳಿದಾಗ ಇವನೇನು ಮಾಡ್ತಾನೆ, ಹೋಗಲಿ ಊಟ ಮಾಡಮ್ಮ ಅಂತ ಹೇಳೋದೇ ಇಲ್ಲ. ಬದಲಾಗಿ ಮಲ್ಕೊಂಡಿಲ್ವಾ ಅಂತ ಏನೋ ಜೋರಾಗಿ ಮಾತಾಡಿ ಬೆಡ್ರೂಮ್ಗೆ ಹೋಗ್ಬಿಡ್ತಾನೆ. ಸರಿ ನೊಂದು ಬಿಡ್ತಾಳೆ, ಇನ್ನೇನು ನೈಟಲ್ಲಿ ಕೋಪದಲ್ಲಿ ಹೇಳಿದ್ದಾನೆ ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ತಾಯಿ ಮಲಗಿರ್ತಾಳೆ. ರಾತ್ರಿ ಎಲ್ಲ ಯೋಚನೆ ಮಾಡಿ 7:30 ಆದರೆ ಮಲಗಿರ್ತಾಳೆ. ಇನ್ನೇನು ನಿನ್ನ ರಾತ್ರಿ ಹೇಳಿದ್ದು ನೆನಪಾಗಲಿಲ್ವೇನೋ, ರೆಡಿ ನೀನು ಬೇಗ ಮುಖ ತೊಳ್ಕೊಂಡು ಹೋಗು, ಸ್ನಾನ ಊರಲ್ಲಿ ಹೋಗಿ ಮಾಡ್ಕೊ, ಇಲ್ಲಿ ನೀರಿನ ಸಮಸ್ಯೆ ಇದೆ, ನೀನು ಸ್ನಾನ ಮಾಡೋದು ನಾನು ಕಾಯ್ಕೊಳ್ಳೋಕ್ಕಾಗಲ್ಲ, ಹೋಗ್ತಾ ಬಿಟ್ಟು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಗದರ್ಕೊತಾನೆ. ನಾನು ಇನ್ನೂ ಸ್ವಲ್ಪ ದಿವಸ ಇರ್ತೀನೋ, ಸೊಸೆ ಒಬ್ಬಳೇ ಇರ್ತಾಳೆ, ನೀನು ಹೋದ್ರೆ ಏನಕ್ಕೆ ಅಂತ ಏನೇನೋ ಹೇಳಿದ್ರು ಕೇಳಿದ. ಕೊನೆಗೆ ನೀನು ಕೇಳಲ್ಲ, ಮುಖ ತೊಳ್ಕೊ ಕಾಫಿ ಕುಡಿಯೋಕೆ ಅಂತ ಹೇಳಿ ಕಾಫಿ ಕುಡಿದು ಮುಖ ತೊಳ್ಕೊಂಡಿರ್ತಾನೆ. ಸೊ ಹೆಂಡತಿಗೆ ಅಡುಗೆ ನೋಡಿ ಅಲ್ಲಿದ್ದಾಗ ಅಷ್ಟು ತಾಯಿನೇ ಅಡುಗೆ ಮಾಡ್ತಿರ್ತಾನೆ, ನೀನು ಆರಾಮ ಮಲ್ಕೊಮ್ಮ ಅಂತ ತಾಯಿ ಸೊಸೆಗೆ ಮಗಳ ಥರ ನೋಡ್ಕೊತಿರ್ತಾಳೆ ತಾಯಿ. ಆದರೆ ಅವತ್ತು ನೀನೇ ಹೋಗಿ ಅಡುಗೆ ಮಾಡೋಗು ಅಂತ ಹೇಳಿಬಿಟ್ಟು ತಾಯಿಗೆ ತಾಯಿದು ಬಟ್ಟೆ ನೀನು ಯಾವ ಬಟ್ಟೆ ಇದು ಇಟ್ಕೊ ಅಂತ ಹೇಳಿ ಏನೋ ಇನ್ನು ಬೇಜಾರಾದಂಗಿದೆ, ಸರಿ ಬಿಡು ಇನ್ನೊಂದ್ಸಲಿ ಬರೋಣ ಅಂತೇಳಿ ಬಾಗಿ ಎಲ್ಲ ಇಟ್ಕೊಂಡು ಮಾತಾಡ್ತಿರ್ತಾಳೆ ಸೊಸೆ ಜೊತೆ. ಹುಷಾರಮ್ಮ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಹುಷಾರು ಅಂಥೇಳಿ ಕಣ್ಣೀರು ಹಾಕ್ತಾಳೆ ತಾಯಿ. ಏನು ನಿನ್ಗೇನಾಗಿದೆ? ಏನಿಲ್ಲ, ನೀನು ಹೋಗ್ತಾ ಇರ್ಬೇಕು, ಫಸ್ಟು ನೀನು ರೆಡಿ ಬಿಡ್ತೀನಿ ಅಂತ ಕೋಪ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾನೆ. ಆ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರು ಯಾವಾಗ ಬರ್ತೀವತ್ತಂದರೆ ಅವ್ನು ಕಷ್ಟಪಟ್ಟು ಓದಿಸಿ ಕುರಿಗಳು ಹಗಲೆಲ್ಲ ಬಿಸಿಲಲ್ಲಿ ಕುರಿ ಮೇಯ್ಸೋಕ್ಕೆ ಹೋಗಿ ಕುರಿ ಮಾರಿ ವಿದ್ಯಾವಂತರಾಗಿ ಒಳ್ಳೆ MSc ಮಾಡಿ ಜಾಬ್ ಸಿಕ್ಕಿರುತ್ತೆ ಒಳ್ಳೆ ಇದ್ರ ಕಾಲೇಜಲ್ಲಿ. ತುಂಬ ನೋವಾಗುತ್ತೆ, ಹೇಳೋಕ್ಕೆ ಅಷ್ಟು ನನಗೆ ಇದಾಗಲ್ಲ, ಆ ರೀತಿ ನೋವಿದೆ ಆ ಸುದ್ದಿ ಕೇಳಿದಾಗಿಂದ. ಗೆದಿರಿಸ್ಬಿಟ್ಟು ತಾಯಿಗೆ ಬ್ಯಾಗ್ ಎತ್ಕೊಂಡು ನಡಿ ಅಂತ ಹೇಳಿ ಕೈ ಎಳ್ಕೊಂಡು ಬರ್ತಾನೆ ಆಚೆಗೆ ಕೈ ಎಳ್ಕೊಂಬಂದು, ನೀನು ಇಲ್ಲೇ ಕುತ್ಕೊಂಡಿರೋ, ನಿಮ್ಮ ಗಾಡಿಯಲ್ಲಿ ಸರಿಯಾಗಿ ಕುತ್ಕೊಳ್ಳೋಕೆ ಬರೋಲ್ಲ ಅಂಥೇಳಿ ನಾನು ಅವಾಗ ಆಟೋ ಕರ್ಕೊಂಬರ್ತೀನಿ ಬಸ್ ಸ್ಟಾಪ್ಗೆ ಅಂಥೇಳಿ ಅವನೇನು ಮಾಡ್ತಾನೆ, ಆಚೆ ನೀನು ಒಳಗಡೆ ಹೋಗ್ಬೇಡ, ನೀನು ಬಾಗಿಲು ಹಾಕ್ಕೊಳ್ಳೆ ಅಂಥೇಳಿ ಇನ್ನು ಒಳಗಡೆ ಬಂದು ನೀನು ಮಾತಾಡ್ಕೊಂಡು ಹೇಳಿ ಬಾಗಿಲು ಹಾಕೋ, ಹೇಳ್ದಂಗೆ ಕೇಳು ಅಂಥೇಳಿ ಆಚೆ ಇಟ್ಬಿಟ್ಟು ಸಡನ್ಲಿ ಬೇಗ ಹೋಗ್ಬಿಟ್ಟು ಆಟೋಗೆ ಕರ್ಕೊಂಡು ಬಂದು ಇವ್ರು ಮೆಜೆಸ್ಟಿಕ್ ಬಿಟ್ಬಿಡಿ ಅಂಥೇಳಿ ಇವನ ಜೊತೆಯಲ್ಲೇ ಹೋಗಲ್ಲ. ನೋಡು ಮೆಜೆಸ್ಟಿಕ್ಕೇ ಬಿಟ್ಬಿಡ್ರಿ, ಅದು ಈ ಕಡೆ ಚಿತ್ರದುರ್ಗ ಹೋಗೋ ಕಡೆ ಬಸ್ ಸ್ಟಾಪ್ ಬಿಟ್ಬಿಡಿ ಅಂಥೇಳಿ ನಾನು ಇನ್ನೊಂದು ₹100 ಜಾಸ್ತಿ ಕೊಡ್ತೀನಿ ಅಂಥೇಳಿ ಅವನು ಆಟೋ ಡ್ರೈವರ್ಗೆ ಹೇಳ್ತಾನೆ. ಆಟೋ ಡ್ರೈವರ್ನಿಂದ ನಂಗೆ ಸುದ್ದಿ ಬಂದಿರೋದು. ಆಟೋ ಡ್ರೈವರ್ಗೆ ಹೇಳಿಬಿಟ್ಟು ಸರಿ ಸರ್ ಅಂಥೇಳಿ ಹೋಗ್ಬಿಡ್ತಾ ಮನೆ ಹತ್ರನೇ, ಮನೆ ಬಿಟ್ಟು ಬರೋಲ್ಲ, ಇನ್ನು ತಿಂಡಿ ತಿಂದಿರಲ್ಲ ಆಫೀಸ್ ಹೋಗೋಕ್ಕೆ. ಆಕೆ ಆ ತಾಯಿ ಆಟೋ ಹತ್ಕೊಂಡ ತಕ್ಷಣ ಗೋಲ್ ಅಂತ ಹತ್ಕೊತಾಳೆ. ಆಟೋ ಡ್ರೈವರು ನನ್ನಂಗೆ ತವನಮ್ಮ ಮೃದುವಾಗಿರ್ತಾನೆ. ಏನಾಯಿತು ಅಮ್ಮ ಅಂತ ಕರೀತಾನೆ, ಏನಾಯ್ತು ಅಮ್ಮ ಅಂತ ಕರೀತಾನೆ. ಕೇಳ್ತಾನೆ, ಏನು ಹೇಳಕ್ಕೆ ಬಿಡಪ್ಪ, ನನಗೆ ಜೀವನನೇ ಬೇಡ ಅನಿಸುತ್ತೋ ಅಂತ. ಏನಾಯಿತು ಹೇಳಿ ಅಮ್ಮ, ನಾನು ನಿನ್ನ ಮಗನ ಥರನೇ, ಸುಮ್ಮನೆ ಇರಪ್ಪ, ನನ್ನ ಸ್ವಂತ ಹೊಟ್ಟೆಲಿಟ್ಟು ಮಗನಿಗೆ ಅವ್ನು ಮಾಡಿರೋ ಇವಾಗ ಕೆಲಸಗಳಿಗೆ ನೋಡಿದ್ರೆ ನನಗೆ ತುಂಬ ನೋವಾಗ್ತಿದೆ. ಇವನು ಈ ರೀತಿ ಬದಲಾವಣೆ ಆಗ್ತಾನೆ ಅಂದ್ಕೊಂಡಿರಲಿಲ್ಲ ಅಂಥೇಳಿ ಎಲ್ಲ ಸುದ್ದಿ ಹೇಳ್ತಾರೆ. ಒಬ್ಬನೇ ಮಗ ಅಂಥೇಳಿ ತುಂಬ ಕಷ್ಟಪಟ್ಟು ಓದಿಸ್ದೆ, ಒಳ್ಳೆ ಜಾಬ್ ಸಿಕ್ತು, ಮದುವೆ ಆಗಿದೆ. ನಾನೆಲ್ಲಿ ಯಾವತ್ತೂ ಇಲ್ಲೇ ಸದಾ ಇರ್ತಿರಲಿಲ್ಲ, ಹೊಸದಾಗಿ ಒಬ್ಬಳೇ ಇರ್ತಾಳೆ ಅಂಥೇಳಿ ನಾನು ಬಂದೆ. ಬರೀ 5 ದಿನ ಆದಮೇಲೆ ನಮ್ಮವ್ರು ಹೋದರು ಹಳ್ಳಿ ಕಡೆ, ವ್ಯವಸಾಯ ಮನೆ ಎತ್ತು ದನ ಇವೆಲ್ಲ ಇದ್ದಾವೆ ನೋಡ್ಕೊಳ್ಳೋಕ್ಕೆ, ನಾವು ಹಳ್ಳಿಯವ್ರು ಅಂಥೇಳಿ ಹೋಗಿದ್ರು. ನಾನು ಒಂದು 1-2 ವಾರ ಇದ್ದು ಹೋಗೋಣ, ಸೊಸೆಗೆಲ್ಲ ಹೇಳ್ಕೊಡೋಣ ಅಂತಿದ್ದಿದ್ದೆ. ಅವನು ಬರ್ತಾ ಗೆದರೋದು ಸ್ಟಾರ್ಟ್ ಮಾಡ್ದ. TV ಯಾವುದೋ ನಾವು ಮನೆಯಲ್ಲಿ ಸೀರಿಯಲ್ ನೋಡೋಕೆ ಬಿಡ್ತಿರಲಿಲ್ಲ, ಸಿಂಗ್ಲರಾಗಿ ಮಾತಾಡೋದು, ವಾಯ್ಸ್ ದೊಡ್ಡದಾಗಿ ಮಾಡ್ತಿದ್ದ.
ನಿನ್ನೆ ಬೆಳಗ್ಗೆನೂ ಹೋಗ್ಬೇಕಂದ್ರೆ ಏನಕ್ಕೆ ಅಂತ ನೋವು ತಿಂದೆ. ರಾತ್ರಿ ನಿನ್ನೆ ಮಧ್ಯಾಹ್ನ ಊಟ ಮಾಡಿರೋದು ಮಾಡಿಲ್ಲಪ್ಪ, ರಾತ್ರಿ ಅವ್ನ ಮಾತಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾಳೆ, ಹತ್ಕೊತಾಳೆ. ಬೆಳಗ್ಗೆ ಆದ ತಕ್ಷಣ ನಾನು ಹೋಗ್ತೀನಿ ಸೊಸೆಗೆ ಬುದ್ಧಿ ಇಲ್ಲ ಅಂತ ಕೈ ಎಳ್ಕೊಂಡು ಜೋರಾಗಿ ನೋಡಪ್ಪ ಹೆಂಗೆ ದೇವರು ಶಿಕ್ಷೆ ಕೊಡದೇ ಇರ್ತಾರಂತವ್ರಿಗೆ ಎಳ್ಕೊಂಡು ಹೋಗಿ ಕನಿಷ್ಠ ಅವ್ನು ಬಸ್ ಸ್ಟ್ಯಾಂಡ್ ಬರಲಿಲ್ಲ, ನಿನಗೆ ಹೇಳಿದೀಯ ನಿನ್ನೆ ನನಗೆ ಯಾವನೂ ಬಂದಿಲ್ಲಪ್ಪ ಮೆಜೆಸ್ಟಿಕ್ ಅಲ್ಲಿ ಬಸ್ಸು ಹಿಂಗೆ ಹತ್ತಬೇಕು ಎಲ್ಲ ಹತ್ತಬೇಕಂಗೆ ಗೊತ್ತಿಲ್ಲ, ನಮ್ಮವ್ರ ಜೊತೆ ನಾನು ಬಂದಿದ್ದು, ನಾನು ಹಳ್ಳಿಯವರಪ್ಪ ಅಂತ ಹೇಳಿ ಹತ್ಕೊತಾಳ ತಾಯಿ. ತುಂಬ ಹತ್ಕೊತಾಳೆ. ನೋಡಪ್ಪ ನನಗೆ ಸರಿಯಾಗಿ ಬಸ್ ಹಸ್ಬಿಡಪ್ಪ, ನನ್ನ ಮನೆಯವ್ರಿಗೆ ಹೋದರೆ ನನ್ನ ದೇವರಪ್ಪ, ನಮ್ಮ ಮನೆಯವರು ತುಂಬ ದೇವರವರು, ಅವ್ರ ಹತ್ರ ಸೇರಿಸಪ್ಪ, ನನ್ನ ಹತ್ರ ಸ್ವಲ್ಪ ಪುಡಿ ಕಾಸಿದೆ ನಾನು ಕೊಡ್ತೀನಿ ತಗೋ ಅಂತ ಹೇಳಿ ನನಗೆ ಬಿಡಪ್ಪ, ನನಗೆ ತುಂಬ ನೋವಾಗ್ತಿದೆ, ನಮ್ಮ ಮನೆಗೆ ಹೋಗಿಬಿಟ್ಟು ಹತ್ಕೋಬೇಕು ಅನ್ನಿಸ್ತಾ ಇದೆ. ಇವನು ಈ ಮುರುಗರ ಥರ ಬದಲಾವಣೆ ಆಗ್ತಾನೆ ಅಂತ ಅಂದ್ಕೊಂಡಿಲ್ಲ. ದಯಮಾಡಿ ನೀನು ಕಾಲು ಮುಗ್ತೀನಪ್ಪ, ಮೆಜೆಸ್ಟಿಕ್ಗೆ ಅಲ್ಲೇ ಬಿಟ್ಟು ಹೋಗ್ಬೇಡ, ನನಗೆ ಏನೂ ಗೊತ್ತಿಲ್ಲ, ನಾನು ಚಿತ್ರದುರ್ಗ ಕಡೆ ಹಿರಿಯೂರು ನಂದು, ಬಸ್ ಹಿರಿಯೂರು ಬಸ್ ಹತ್ಸಪ್ಪ ಅಂಥೇಳಿ ಕಾಲು ಮುಗ್ತೀನಿ ಅಂತ ಹೇಳಿ, ಅಮ್ಮ ಬೇಡ 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 ನೋಡು, ನಿನ್ನ ಮಗ ಕೊಟ್ಟಿರೋ ದುಡ್ಡು ನಿನಗೆ ಕೊಡ್ತೀನಿ, ನನಗೆ ಆಟೋ ಚಾರ್ಜ್ ಕೂಡ ಬೇಡಮ್ಮ, ನೀನು ಚೆನ್ನಾಗಿ ನಿಮ್ಮಂಥ ತಾಯಿ ಚೆನ್ನಾಗಿದ್ದರೆ ನನ್ನಂಗೆ ಅವನು ಚೆನ್ನಾಗಿರ್ತಾನೆ, ದೇವರು ಚೆನ್ನಾಗಿರ್ತಾರೆ ಅಂತ ಹೇಳಿ ಬಾಮ್ಮ ಅಂಥೇಳಿ ರಾತ್ರಿನೂ ಊಟ ಮಾಡಿಲ್ಲ, ನಿನ್ನೆ ಮಧ್ಯಾಹ್ನ ತಿಂದಿರೋದು ಇವನು ಮಾತುಗಳಿಗೆ. ಆ ಸೊಸೆನೂ ಹಂಗೆ ಇದ್ದಾಳೆ, ಹೋಗ್ಲಿ ಮಧ್ಯಾಹ್ನ ತಿಂದಿದ್ದೀರ ಅಂಥೇಳಿ ಪದೇ ಪದೇ ಆಮೇಲೆ ಇಷ್ಟ ಆದರೆ ತಿನ್ನು ಅಂತ ಫೋನಲ್ಲಿ ಹೇಳ್ತಿರ್ತಾನೆ, ಇಷ್ಟು ಇಲ್ಲಿ ನೀನು ಪಾಡಿಗೆ ತಿಂದ್ಬಿಟ್ಟು ಮಲ್ಕೋ ಅಂತ ಹೇಳ್ತಿರ್ತಾನೆ. ಏನು ಪಾಪ ಮಾಡಿದ್ದೀನಪ್ಪ ನಾನು, ಮಗು ಒಬ್ಬನೇ ಮಗು ಅಂಥೇಳಿ ಹೇಳಿದ ದೊಡ್ಡದಪ್ಪ ಅಂಥೇಳಿ ತುಂಬ ನೋವು ಹತ್ಕೊತಾಳೆ. ಎಷ್ಟು ಅವನು ಆಟೋವನು ನಿಮ್ದು ಕೂಲ್ ಮಾಡಿದ್ರೂ ಮಾಡಲ್ಲ. ಅಮ್ಮ ನೋಡೋ ನಾನು ನಿನ್ನ ಮಗ ದೂರ ಮಾಡಿದ್ದೀನಲ್ವಾ, ನೋಡುವ ನೀನು ನನಗೆ ಮಗಂತ ನೋಡಿದ್ರೆ ನೀನು ನನ್ನ ಮನೆಗೆ ಬರಲೇಬೇಕಮ್ಮ, ತಾಯಿ ಅಮ್ಮ ಬಾಮ್ಮ ಅಂತ ಅಮ್ಮ ಅಂತ ಕರೀತಾರೆ ನೋಡಿ. ಸ್ವಂತ ಹೊಟ್ಟೆಲಿ ಹುಟ್ಟಿರೋರಿಗೆ ತಾಯಿ ಅಂತ ಹೇಳ್ಬಿಡಿ, ಆಚೆ ಹೋದರೆ ಯಾರಾದರೂ ನಿಮ್ಮ ಅಮ್ಮ ವಯಸ್ಕರಿಗೆ ಅಮ್ಮ ಅಂತಲೇ ಕರೀರಿ, 4 ಪದ 2 ಪದ ತುಂಬ ಅವ್ರಿಗೆ ಸಂತೋಷ ಕೊಡಿಸುತ್ತೆ. ಇಂಥ ಬೋಲಿ ನಮ್ಮ ಮಕ್ಕಳಿಗೆ ಹೇಡಿಗಳಿಗೆ ಅವ್ರ ಅಮ್ಮನ ಬೆಲೆ ಗೊತ್ತಿಲ್ಲದವ್ರಿಗೆ ನೀವು ಆದರೂ ಅವ್ರಿಗೆ ಅಮ್ಮನ ಸ್ಥಾನದಲ್ಲಿ ಮಗನ ಸ್ಥಾನದಲ್ಲಿ ಪ್ರೀತಿ ಕೊಡಿ, ಅವನು ಆಟೋ ಡ್ರೈವರ್ ಮಾಡೋ ಥರ ನೀವು ಕೊಡಿ ಅಂತ ಹೇಳ್ತೀನಿ, ಮನವರಿಕೆ ಮಾಡ್ಕೊತೀನಿ. ಅವನು ನನಗೂ ಅಮ್ಮ ಇಲ್ಲಮ್ಮ ಬಾಮ್ಮ ನಾನು ಕರ್ಕೊಂಡಿದ್ದೀನಿ ಅಂತ ಕಾಲು ಮುಗ್ತೀನಿ, ಬಂದು ನಮ್ಮ ಮನೆಗೆ ಬಂದು ಒಂದು ಹೊತ್ತು ಊಟ ಮಾಡಿ ನಮ್ಮ ಮನೆಯಲ್ಲಿ ನಾವು ಬಡವರಮ್ಮ ಅಂಥೇಳಿ ಕರ್ಕೊಂಡು ಹೋಗ್ತಾನೆ. ಸರಿಯಪ್ಪ ನೀನು ಇಷ್ಟು ಹೇಳ್ತಾರೆ ಅಂಥೇಳಿ ಅವರ ಮನೆಗೆ ಹೋಗಿ ಎಲ್ಲ ಮುಖ ತೊಳ್ಕೊಂಡು ನೀಟಾಗಿ ಮುಡ್ಕೊಂಡಿರ್ತಾರೆ. ಬೇಡ ಅಂದ್ರೆ ಅವ್ರ ಹೆಂಡತಿಗೂ ಯಾವ ರೀತಿ ಅಮ್ಮಂಗೆ ನೋಡ್ಕೋಬೇಕಂತೇಳಿ ನೋಡೋ ನಮ್ಮಮ್ಮ ಅಂಥೇಳಿ ಯಾರ್ರಿ ಅಂತ ಎಲ್ಲ ಸುದ್ದಿ ಹೇಳ್ತಾನೆ. ಏನು ಹೇಳ್ಬಿಡು ಅಮ್ಮನ ಥರ ನಿನ್ನ ಸೊಸೆ ಥರನೇ ಮಾತಾಡ್ಬೇಕಂತ ಹೇಳಿ ಅವನು ಹೆಂಡತಿಗೆ ಒಳಗಡೆ ಕರ್ಕೊಂಡು ಹೇಳ್ತಾನೆ. ಬನ್ನಿ ಮುಖ ತೊಳ್ಕೊಂಡಿದ್ದೀನಿ ಅಂತೇಳಿ, ನೋಡೋ ಮುಖ ಎಲ್ಲ ತೊಳ್ಕೊಂಡಿಲ್ಲ ನೀನು, ಕಣ್ಣೀರೆಲ್ಲ ಸೊರಿಸಿದೆ ಅಂತ ಹೇಳಿ ಅವ್ರು ಒಳಗಡೆ ಹೆಂಡತಿ ಕರ್ಕೊಂಡು ಮುಖ ಇನ್ನೊಂದ್ಸಲಿ ವಾಶ್ ಮಾಡಿಸಿ ತಿಂಡಿ ಉಪ್ಮಾ ಮಾಡಿರ್ತಾರೆ, ಉಪ್ಮಾ ಕೊಡ್ತಾನೆ. ಚೆನ್ನಾಗಿ ಆರಾಮಾಗಿ ತಿಂದ್ಬಿಟ್ಟು ಅಮ್ಮ ಆರಾಮಾಗಿ ತಿಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗು, ಹಿರಿಯೂರು ಬಸ್ ಆರಾಮಾಗಿ ಸಿಗುತ್ತೆ, ಏನು ಭಯಪಡಬೇಡ, ನಿನ್ನ ಮಗ ಅವನಾಗಿಲ್ಲ ಅಂದ್ರೂ ನನ್ನ ಮಗ ಅಂತ ಅನ್ಕೋ, ನನಗೂ ಅಪ್ಪ ಅಮ್ಮ ಇಲ್ಲ, ನನಗೆ ನೀನೇ ಅಮ್ಮ ಅಂತ ನನ್ನ ಅಮ್ಮ ಅಂತ ಕರೆದ ಸಾಕು ಅಂತ ಹೇಳಿದ ತಕ್ಷಣ ಆ ತಾಯಿ ನೋವು ಹೋಗ್ಬಿಟ್ಟು ಸಂತೋಷದಿಂದ ಸಂತೋಷದ ಕಣ್ಣೀರು ಬರುತ್ತೆ. ಇವನು ತೋರಿಸೋ ಪ್ರೀತಿ ಆಟೋದವನು ತೋರಿಸೋ ಪ್ರೀತಿ ನೋಡಿ, ಆಟೋದವನಿಗಿರೋ ಪ್ರೀತಿ ಮಮತೆ ಬೋಲಿ ಮಗ ಒಂದು 60,000 ಸಂಬಳ ಮಾಡುವಂಥ ಬೋಲಿ ಮಗನಿಗೆ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋ ನೀನು ಚೆನ್ನಾಗಿ ತಿಂದ್ರೇ ನನಗೆ, ಅಂದರೆ ನಾವು ನಮ್ಮ ಮನೇಲಿ ಚೆನ್ನಾಗಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿಲ್ಲಲ್ವಾ, ಅದಕ್ಕೆ ನೀನು ಸರಿಯಾಗಿ ತಿಂತಿಲ್ಲ ಅಲ್ವಾ, ಸರಿ ಬಿಡಮ್ಮ ಹೋಗ್ಲಿ ಹೋಟ್ಲಿಂದ ತಂದು ಕೊಡ್ತೀನಿ ನೋಡು ಇರ್ತೀಯಾ ಅಂದರೆ ಏನಿಲ್ಲ ಚೆನ್ನಾಗಿದ್ರೆ ತಿನ್ನಬೇಕು ಅಂಥೇಳಿ ಹಾಕ್ತಾನೆ. ರಾತ್ರಿ ಬೇರೆ ತಿಂದಿರಲ್ಲ, ಮಧ್ಯಾಹ್ನ ತಿಂದಿರ ತುಂಬ ಹಸುದಲ್ಲಿರ್ತಾರೆ ನೋಡಿ, ನೀನು ತಿಂದ್ರೇ ನೋಡೋ ನನ್ನ ಮಕ್ಕಳು 2 ಮಕ್ಕಳು ಅವ್ರಿಗೂ ಕೂಡ ನಿಮ್ಮ ಅಜ್ಜಿ ಬಂದಿದ್ದು ಊಟ ಮಾಡಿದ್ರು ಅಂಥೇಳಿ ಅವ್ನು ಕಣ್ಣೀರು ತೆಗಿತಾನೆ ಆಟೋ ಡ್ರೈವರ್ ಅಮ್ಮನ ಮುಂದೆ. ಹೆಂಗೆ ನನ್ನ ಮಕ್ಳು ಇರ್ತಾರೆ, ಆ ಸುದ್ದಿ ಕೇಳಿದ ತಕ್ಷಣ ಅವ್ನ ಮಗ ಏನೇನು ಮಾಡಿದ್ದಾನೆ ಅಂತ ಕೇಳಿದ ತಕ್ಷಣ ಅವ್ನ ಕಣ್ಣೀರು ಬರುತ್ತೆ. ಈಗ ನಾನು ನಿಮಗೆ ಹೇಳ್ತಾ ಇದ್ದೆ ನನ್ನ ಕಣ್ಣೀರು ಬರೋ ಥರ ಇದೆ, ಆ ರೀತಿ ಟಾರ್ಚರ್ ಕೊಟ್ಟಿದ್ದಾನೆ ಅಂದರೆ ಅಷ್ಟು ಅವನು ದಂಡಪಿಂಡ, ಅಷ್ಟು ಭೂಮಿ ಭಾರ ಅಂತ ಅವನು ತುಂಬ ಅನಿಸುತ್ತೆ. ಇನ್ನೇನೋ ಪದಗಳು ಬಳಸ್ಬೇಕು ಅನಿಸುತ್ತೆ. ಬಟ್ ಹೆಂಗೆ ನೋಡ್ತಿರ್ತೀರ ಅಂಥೇಳಿ ಏನೂ ಹೇಳೋಕ್ಕಾಗಲ್ಲ. ಹೊಟ್ಟೆ ತುಂಬ ತಿಂದ್ರೇ ನೋಡುವ ಇಲ್ಲ ನನಗೆ ಒಳ್ಳೇದಾಗಲ್ಲ ಅಂಥೇಳಿ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಬಿಡ್ತಾನೆ. ಊಟ ತಿನ್ನು ಅಮ್ಮ ನನ್ನ ಪರವಾಗಿಲ್ಲ, ನಾನು ಹಿರಿಯೂರು ಬಸ್ ಹಚ್ತೀನಿ, ಅಪ್ಪ ಅವ್ರದ್ದು ಫೋನ್ ನಂಬರ್ ಕೊಡು ಅಂಥೇಳಿ ಕೊಡ್ತಾನೆ. ಫೋನ್ ಹೇಳೋಕ್ಕೆ ಬರೋಲ್ಲ, ಮಾತಾಡೋಕ್ಕೆ ಬರೋಲ್ಲ.
ಏನು ಗೊತ್ತಿಲ್ಲ. ಸರಿ ಹೆಂಗೆ ಅಂತ ಹಿರಿಯೂರಲ್ಲಿ ಹೋದರೆ ಏನು ಮಾಡೋದು, ಹಿರಿಯೂರಲ್ಲಿ ನಾನು ಹೋದರೆ ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಹೋಟ್ಲಿದೆಯಪ್ಪ, ಆ ಹೋಟ್ಲ್ ಹತ್ರ ಹೋದರೆ ಆ ಹುಡುಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೀತಾರೆ, ನೀನು ಭಯ ಪಡಬೇಡ ಅಂಥೇಳಿ ಹೇಳ್ತಾರೆ. ಫೋನ್ ನಂಬರ್ ಇಲ್ಲದೆ ಫೋನ್ ಕೂಡ ಕೊಡಿಸಿಲ್ಲ ಅವನು ತಾಯಿಗೆ, ಹೆಂಡತಿಗೆ ಮಾತ್ರ ಒಳ್ಳೆ ಫೋನ್ ಕೊಡಿಸಿದ್ದಾನೆ. ಇದೇ ಒಂದು ಸರಿ ಅಂಥೇಳಿ ಮಧ್ಯಾಹ್ನ ಬಸ್ ಹಸ್ತೀನಿ ಅಂದರೆ ಇಲ್ಲಪ್ಪ ಹೋಗ್ತೀನಿ ಅಂಥೇಳಿ ತಿಂಡಿ ಆದಮೇಲೆ ಏನೇನೋ ಹೇಳ್ತಾರೆ. ಸರಿಮ್ಮ ಒಂದು ಏನೋ ದೇವ್ರು ಕೊಟ್ಟಿರೋದು ಸ್ವಲ್ಪ ಇರಮ್ಮ ಬರ್ತೀನಿ ಬೇರೆ ಕೆಲಸ ಅಂತ ಹೋಗಿ ಆಚೆ ಹೋಗಿ ಒಂದು ಹೆಂಗತಿಗೆ ತಕ್ಕಂತೆ ಒಂದು 500 ರೂಪಾಯಿ ಸ್ಯಾರಿ ತಂದು ಏನೇನೋ ಸ್ಯಾರಿ ಹೂವು ಏನೇನೋ ಬಳೆ ತಂದು ಆ ತಾಯಿಗೆ ಇಬ್ಬರು ಕೊಟ್ಟು ಕಾಲ ನಮಸ್ಕಾರ ಮಾಡಿಕೊಂಡು ತುಂಬ ಕಾಲು ನಮಸ್ಕಾರಕ್ಕೆ, ಅಮ್ಮ ನೀವು ನನ್ನ ಮನೆಗೆ ನನ್ನ ಸ್ವಂತ ತಾಯಿ ಬಂದಂಗೆ, ನನಗೆ ನನ್ನ ತಾಯಿಗೆ ಪ್ರೀತಿ ತೋರ್ಸೋಕ್ಕೆ, ನನ್ನ ತಾಯಿಗೆ ನನ್ನ ಸಂಪಾದನೆ ತೋರ್ಸೋಕ್ಕೆ ಅವರು ನನ್ನ ಸಂಪಾದನೆ ಮುಂಚೆನೇ ಹೋಗ್ಬಿಟ್ಟು ದೇವ್ರು ಕರ್ಸ್ಕೊಂಡ್ಬಿಟ್ಟ. ನೀನು ನಾನು ಸಿಕ್ಕಿದ್ದಕ್ಕೆ ನಿನ್ನ ಮಗ ಹೆಂಗೋ ಬಿಟ್ಬಿಟ್ಟಿದ್ದಾನೆ, ನನಗೆ ಮಗ ಅಂದ್ಕೊಂಡ್ರೆ ಸಾಕಮ್ಮ, ನಾನು ನಿನಗೆ ಅಮ್ಮ ಅಂತ ಯಾವಾಗಲೂ ಫೋನ್ ಮಾಡ್ತೀನಿ, ನಾನು ಫೋನ್ ನಂಬರ್ ಬರೆದು ಕೊಡ್ತೀನಿ, ನಿನ್ನ ಅವಕಾಶ ಕೊಟ್ಟರೆ ನಾನು ನಮ್ಮ ಮನೆಯವ್ರು ಬಂದು ಇವತ್ತು ದುಡ್ಡು ಆಟೋ ಓಡಿಸಲ್ಲ ಬೇಕಾದ್ರೆ ಬಂದು ಬರ್ತೀವಿ ನಿಮ್ಮ ಮನೆಗೆ, ಅಪ್ಪವ್ರು ಮಾತಾಡ್ಸ್ಕೊಂಡು ಬರ್ತೀವಿ ಅಂಥೇಳಿ ಇಬ್ಬರು ಆ ಸ್ಯಾರಿ ಏನೇನೋ ಬಳೆ ಏನೋ ತಂದಿರ್ತಾರಲ್ವ ಹಣ್ಣುಗಳೆಲ್ಲ ಕೊಟ್ಟು ಇಬ್ಬರು ಕಾಲು ನಮಸ್ಕಾರ ಪಡೆದು ಆಶೀರ್ವಾದ ಕೊಡಮ್ಮ, ನಾನು ಚೆನ್ನಾಗಿ ಬೆಳಿಬೇಕಂತ ಹೇಳಿ, ನಾನು ಚೆನ್ನಾಗಿದ್ದರೆ ನಿಮಗೂ ಚೆನ್ನಾಗಿ ನೋಡ್ಕೊತೀನಿ ಹೇಳಿ ಆಶೀರ್ವಾದ ಪಡಿತಾರೆ. ಆ ತಾಯಿಯ ಮುಖದಲ್ಲಿ ಅಲ್ಲಿ ದುಃಖಪಟ್ಟಿರೋದು ದೇವರು ಒಂದು ಮಗ ಕೊಟ್ಟ ಅಂತೇಳಿ ತುಂಬ ಸಂತೋಷದ ಕಣ್ಣೀರು ಬರುತ್ತೆ. ತುಂಬ ಹ್ಯಾಪಿ ಆಗ್ತದೆ. ನೋಡಮ್ಮ ನಿಮ್ಮ ಮಗ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ದೇವ್ರು ನನಗೆ ಪರಿಚಯ ಮಾಡಿಸಿ, ನನ್ನ ಮಗ ನಾನೇ ನಿನ್ನ ಮಗ ಅಂತ ಅನ್ಕೋ, ನೋಡು ಏನಾದ್ರು ಖರ್ಚಿಗೆ ಹಣ ಬೇಕಾದರೂ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ಫೋನ್ ಮಾಡು, ಅಲ್ಲಿ ಯಾರಾದರೂ ಫೋನ್ಪೇ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಫೋನ್ ಮಾಡಿಸ್ಬೇಕಂತ ಹೇಳಿ ಎಲ್ಲ ಹೇಳಿ ಧೈರ್ಯ ಕೊಡ್ತಾರೆ. ಅವ್ರ ಸೊಸೆ ಅವ್ರ ಆಟೋ ಹೊಡ್ಬಿಟ್ಟು ಹೆಂಡ್ತಿನೂ ತುಂಬ ಪ್ರೀತಿ ತೋರಿಸ್ಬಿಟ್ಮೇಲೆ ಇಬ್ಬರು ಹೋಗಿ ಆಟೋ ಬಸ್ ಹತ್ತಾರೆ ಹಿರಿಯೂರಿಗೆ. ಡ್ರೈವರ್ ಹತ್ರ ನಂಬರ್ ತೊಗೊಂಡು ಅವರು ಅಲ್ಲಿ ಹೋಟ್ಲ್ ಹತ್ರ ಬಿಡಿ ದಯಮಾಡಿ ಅಂಥೇಳಿ ಅವ್ನು ಕಲಿಯಾಗಿ ಕೇಳ್ಕೊತಾನೆ. ಅಲ್ಲಿ ಡ್ರೈವರ್ ಅಲ್ಲಿ ಬಿಟ್ಟು ಆಟೋಡವನಿಗೆ ಫೋನ್ ಮಾಡ್ತೇನೆ, ನೋಡಪ್ಪ ನೀನು ಹೇಳಿರೋ ನಿಮ್ಮ ತಾಯಿಗೆ, ನಮ್ಮ ತಾಯಿನೇ ಇವರು ಅಂತ ಹೇಳಿ ಇರ್ತಾನಲ್ಲ, ನಿಮ್ಮ ತಾಯಿಗೆ ಬಿಟ್ಟಿದ್ದೀನಪ್ಪ ಅಂಥೇಳಿ ಆ ತಾಯಿ ಅಲ್ಲಿ ಹೋಗಿಬಿಟ್ಟು ನೀವು ನಂಬರ್ ಬರೆದು ಕೊಟ್ಟಿರ್ತಾನೆ, ಅಮ್ಮ ನೀನು ಅಲ್ಲಿ ಇಳಿದ್ಬಿಟ್ಟು ನನ್ನ ನಂಬರ್ ಫೋನ್ ಮಾಡೋ ಹೋಟ್ಲಿಂದನೇ ಹೋಟ್ಲಂಗೆ ಫೋನ್ ಮಾಡ್ತಾನೆ, ಸರ್ ಹಿಂಗೆ ಹಣ ಈ ಥರ ಅಂಥೇಳಿ ಸರಿ ಅಂಥೇಳಿ ಆವಾಗ ಬಿಟ್ಟು ಮನೆಗೆ ಸೇರ್ತಾರೆ. ನೋಡಿ ಹೊಟ್ಟೆಯಲ್ಲಿ ಹುಟ್ಟಿರೋಂಥ ಮಗು ಆಚೆ ಆಗ್ದ, ಸರಿ ಮುಗಿಯಿತು. ನೆಕ್ಸ್ಟ್ ಏನಾಗಿದೆ ಗೊತ್ತಾ, ಇವನು ಅವ್ನು ಟಚ್ಚಲ್ಲಿ ಇರ್ತಾನೆ, ಫೋನ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಈ ಹುಡುಗ ಮದುವೆ ಮಾಡಿಕೊಂಡು ಏನಾಗುತ್ತೆ, ಡ್ಯೂಟಿಗೆ ಹೋಗ್ತಿರ್ತಾನೆ ಬೆಳಗ್ಗೆ ಹೋಗಿ ಸಾಯಂಕಾಲ ಹೋಗಿ. ನೋಡಿ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಅವನಿಗೆ. ಈ ಹುಡುಗಿ ಮದುವೆ ಮಾಡ್ಕೊಂಡಿರೋರು ಫ್ರೆಂಡ್ಸ್ ಇರ್ತಾರಲ್ವ, ಬಾಯ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸ್ ಅಂತ ಓದಿರೋಳು, ಇವನು ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಹಾಗಾಗಿ ಏನಾಗುತ್ತೆ, ಇವನು ಕ್ಲಾಸ್ಮೇಟ್ ಹುಡುಗ ಏನೋ ಎಲ್ಲಿದೆ ಹೇಗಿದೆ ಅಂತ ಮಾತಾಡಿದಾಗ ಬೋರ್ಕನ ಒಬ್ಬನೇ ನಾನು ಬಂದು ಮಾಮೂಲಿಯಾಗಿ ಕರೀತಾಳೆ ಅವನಿಗೆ. ಹೋಗ್ತಾ ಬರ್ತಾ ಇರ್ತಾನೆ. ಈಗ ಫ್ರೆಂಡ್ಸ್ ಎಲ್ಲ ಇವಳು ಸ್ಯಾರಿಯಲ್ಲಿ ಚಮಕ ಇರೋ ನೋಡಿ ಅವ್ನು ಮನ್ಸು ಹಾಕಿ ಚೆನ್ನಾಗಿ ಮಾತಾಡೋದು, ಊಟ ಒಬ್ಬರೇ ದೊಡ್ಡ ಮನೆ ಒಳ್ಳೆ ಮನೆ ಮಾಡಿರ್ತಾನೆ. ಅವನು ಶಾರೀರಿಕವಾಗಿ ಕೂಡ ಅವನು ಒಂದು ಫ್ರೆಂಡ್ ಚೆನ್ನಾಗಿ ಸ್ಮಾರ್ಟ್ ಆಗಿರ್ತಾನೆ. ಇವ್ರಿಗೂ ಅವ್ರಿಗೇನೋ ಇರುತ್ತೆ, ಮನೇಲಿ ಬಿಡೋಣ ಮದುವೆ ಮಾಡಿರ್ತಾರೆ. ಶಾರೀರಿಕವಾಗಿ ಹತ್ತಿರ ಆಗ್ತಾನೆ ಅವನು ಬಟ್ ಚೆನ್ನಾಗಿ ಅವನು ಸಿಟಿಯಲ್ಲಿ ಇರ್ತಾನೆ. ಯಾವುದೋ ಒಂದು ಕಾರ್ ಓಡಿಸ್ಕೊಂಡು ಅವನೇನು ಮಾಡ್ತಾನೆ, ಗಂಡ ಇಲ್ಲ ಅಂತೇಳಿ ಹೋಗೋದು ಬರೋದು, ಶಾರೀರಿಕವಾಗಿ ಕ್ಲೋಸ್ ಆಗೋದು, ಚೆನ್ನಾಗಿ ಹಗಲೆಲ್ಲ ಚೆನ್ನಾಗಿ ಸುಖ ಕೊಡೋದು ಅವಳಿಗೆ ಹೋಗಿ ಮಾಡ್ತಾ ಇರ್ತಾನೆ. ಇಬ್ಬರಿಗೂ ಮ್ಯಾಚ್ ಚೆನ್ನಾಗಿ ಫಿಕ್ಸ್ ಆಗುತ್ತೆ. ಇವನು ಡ್ಯೂಟಿ ಮೇಲೆ ಹೋಗಿರ್ತಾನಲ್ವ, ಅವ್ನು ಬರೋದು 9 ಗಂಟೆಗೆ. ಅವ್ನು ಬೈಕಲ್ಲಿ ಬೇರೆ ಮನೆಯಿಂದ ಆಫೀಸ್ಗೆ ಬಂದು ಟೈರ್ಡ್ ಆಗಿರ್ತಾನೆ. ಏನೋ ಸ್ವಲ್ಪ ಮಾತಾಡ್ತಾನೆ, ನಾನು ನಿದ್ದೆ ಬರ್ತೀನಿ ಅಂತ ಮಲಗೋದು, ಏನೋ ಕಾಮನ್ ಆಗಿ ಸುಖ ಸಂತೋಷ ಹೆಂಗೆ ಕೊಟ್ಟಿನೋ ಗೊತ್ತಿಲ್ಲ. ಬಟ್ ಇವನು ಬರ್ತಾ ಬರೀ ಮದುವೆ ಆಗಿದ್ದೊಂದು ನೋಡಿ, ತಾಯಿ ಹೋಗಿದ್ದ 1 ವಾರ 10 ದಿನದಲ್ಲಿ ಬರ್ತಾ ಇನ್ನು ಫ್ರೆಂಡ್ ಮಾತ್ರ ಮದುವೆ ಬೇರೆ ಆಗಿರಲ್ಲ. ಈ ಹುಡುಗಿ ಫ್ರೆಂಡು ಇನ್ನು ಚೆನ್ನಾಗಿ ಇವಳು ಬೇರೆ ಸುಂದರಿ ಆಗಿರ್ತಾಳೆ ಅಂತೆ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಷ್ಟು ಸುಖ ಬೇಕು ಅಷ್ಟು ಕೊಡೋದು, ಬೈಕಲ್ಲಿ ಇವಳು ಕರ್ಕೊಂಡೋಗೋದು ಕರ್ಕೊಂಬರೋದು ಹಾಗೆಲ್ಲ ಮಾಡ್ತಿರ್ತಾನೆ. ಒಂದ್ಸಲಿ ಏನಾಗುತ್ತೆ, ಇವನಿಗೆ 2nd ಫ್ಲೋರ್ ಮೇಲೆ ಇರೋರು ನೋಡ್ತಿದ್ದಾರೆ.
ಏನಪ್ಪ ನಿಮ್ಮ ತಮ್ಮನ ಮೈದಾನ ಇದ್ದಾನ ಅಂತ ಅವ್ನು ಕರೆದು ಇವ್ನು ಡ್ಯೂಟಿಗೆ ಹೋದರೆ ನೋಡ್ತಿರ್ತಲ್ವ ಇವ್ನು ಅಕ್ಕಪಕ್ಕ ಯಾರು ಬರ್ತಾರಂತ, ಯಾರಾದರೂ ಇದ್ದಾರನಪ್ಪ ರಘು, ನೀನು ಹೋಗ್ದ ತಕ್ಷಣ ನಿನ್ನ ಬಾಯಿ ಮೈದ ಬರ್ತಾನೆ ಅಂತ ಹೇಳಿ, ಯಾರು ಇಲ್ವೇ ಅಂತ ಇವ್ನು ಕೇಳ್ತಾನೆ. ಯಾರೇ ಇಲ್ಲ ಯಾರು ಬರಲ್ಲ ಅಂತ ಸುಳ್ಳು ಹೇಳ್ತಾರೆ. ಕೇಳು ನೀನು ಕೇಳ್ಬಿಟ್ಟು ಹೇಳು ಅಂಥೇಳಿ ಒಬ್ಬರು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಮೇಲೆ ಅವರು ಇವ್ರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ. ಸೆಕೆಂಡ್ ಫ್ಲೋರಲ್ಲಿ ನೋಡ್ತಿರ್ತಾರೆ ಇವ್ರು ಹೋಗೋದು ಬರೋದು, ಇವನು ಹೋದ ತಕ್ಷಣ ಹೋಗೋದು, ಶಾರ್ಟ್ಸ್ ಅವನು ಇವನು ಹೋದ ತಕ್ಷಣ ಮನೇಲಿ ಸೇರಿಕೊಂಡು 4 ಗಂಟೆವರೆಗೆ ಇರೋದು ಹೋಗೋದು ಮಾಡ್ತಿರ್ತಾನಲ್ವ. ಇವನಿಗೆ ಹೇಳಿದ ತಕ್ಷಣ ಇವ್ನು ಕೇಳಿಬಿಟ್ಟು ಯಾರು ಬರಲ್ಲ ಅಂತಲ್ಲ ಸಾರ ಅಂತ ಹೇಳಿ ಮೇಲ್ಗಡೆ ಅವ್ರಿಗೆ ಹೇಳ್ತಾರೆ. ಸ್ವಲ್ಪ ವಯಸ್ಸಾಗಿರೋರು ರಿಟೈರ್ಡ್ ಆಗೋರು ಇರ್ತಾರೆ ಅವ್ರ ಮನೆ ಮೇಲೆ. ಯಾರಿಲ್ಲ ಅಂತಲ್ಲ ಸಾರ ಅಂತ ಅಂಕಲ್ ಅಂತ ಹೇಳಿರ್ತಾನೆ. ಹೌದಾ ಸರಿ ಅಂಥೇಳಿ ನಿನ್ನ ನಂಬರ್ ಹಂಗೆ ಕೊಟ್ಬಿಟ್ಟು ಹೋಗಂತ ನಂಬರ್ ಇಸ್ಕೊಳ್ತಾರೆ ಅಂಕಲ್. ಅದು ಡ್ಯೂಟಿಗೆ ಹೋಗುವಾಗ ಮುಂದೆ ಹೋಗಿ ನಿಂತ್ಕೊಂಡು ಸ್ವಲ್ಪ ನಿಲ್ಸಪ್ಪ ನಂಗೆ ಮಾತಾಡ್ಬೇಕಂತೇಳಿ ಹಿಂಗೆಲ್ಲ ಹೇಳ್ತಾನೆ. ಸರಿ ನಂಬರ್ ಕೊಟ್ಬಿಡು ಅಂತೇಳಿ ನೆಕ್ಸ್ಟ್ ಡೇ ಸೇಮ್ ಇವ್ನು ಡ್ಯೂಟಿಗೆ ಹೋಗ್ತಾನೆ. ಇವರು ಅವ್ನು ಬಂದು ಸೇರ್ಕೊಂಡಿರ್ತಾನೆ. ಇವರು ಹೋಗ್ತಾರೆ ಮನೆಯಲ್ಲಿ ಡಬಡ ಬಂದು ಬಾಗಿಲು ಹೊಡಿತಾರೆ. ಎಷ್ಟು ಹೊಡೆದ್ರೂ ತೆಗಿಯಲ್ಲ. ಮತ್ತು ಲಾಸ್ಟ್ಗೆ ಆ ಅಂಕಲ್ ಬಾಗಿಲು ತೆಗಿಯೋರ್ಗೂ ಬಿಡಲ್ಲ, ಎಷ್ಟೊತ್ತು ತೆಗೀತಾಳೆ ಅವಳು. ಏನೋ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಿರ್ತದೆ. ಏನಮ್ಮ ಎಷ್ಟೊತ್ತು ಬಾಗಿಲು ಹೊಡಿಯೋದು, ನನಗೆ ಸೆನ್ಸ್ ಇಲ್ವ ನನಗೆ, ಎಷ್ಟೊತ್ತಿಂದ ಹೊಡಿತಿದ್ದೀನಿ ಅಂತ ಕೇಳಿತಾರೆ. ಸರಿ ನೋಡೋಣ ಏನೇನು ಒಡವೆಗೆ ನಿಮ್ಮ ಮನೇಲಿ ಏನೇನು ಫರ್ನಿಚರ್ಸ್ ಇದೆ ಅಂತ. ಇಲ್ಲ ನಾನು ಮಲಗಬೇಕು, ನನ್ನ ಟೈಮ್ ಇಲ್ಲ, ಯಾವಾಗ ಬನ್ನಿ ಅಂತ. ಬಿಡಮ್ಮ ಪರವಾಗಿಲ್ಲ, ನಾನು ನಿಮ್ಮ ಅಪ್ಪನ ಥರನೇ, ಲಘು ಎಲ್ಲ ನಂಗೆ ಪರಿಚಯ ಅಂತ ಬಿಡ್ತಾರೆ. ಸರಿ ಅಂತ ಹೋಗಿ ಎಲ್ಲ ನೋಡ್ತಾರೆ ಹಾಲಲ್ಲಿ. ಬಟ್ ಇವನು ಮಾತ್ರ ಕಾಣಿಸಲ್ಲ. ಅವ್ನು ಶೂ ಒಳಗಡೆ ಇಟ್ಟಿರ್ತಂತೆ, ಇವನು ಕಾಣಿಸಲ್ಲ. ಇವೆಲ್ಲ ಬಚ್ಚಿಟ್ಟಿರ್ತಾರೆ ಎಲ್ಲ ರೂಮಲ್ಲಿ. ಎಲ್ಲ ನೋಡ್ತಾರೆ. ಇವನು ಯಾರೋ ಬಂದಿದ್ದಾಳೆ ಅಂತೇಳಿ ಅವನು ಎಚ್ಚರಿಕೊಂಡು ಮಂಚದ ಕೆಳಗಡೆ ಎಲ್ಲೋ ಕಬೋರ್ಡಲ್ಲೋ ಬಚ್ಚಿಟ್ಟಿರ್ತಾಳೆ. ಎಲ್ಲ ನೋಡಿ ಯಾರಿದ್ದಾರೆ ಮನೇಲಿ, ಯಾರಿಲ್ವ ಅಂದರೆ ಹೌದು ಯಾರಿಲ್ಲ ಅಂಕಲ್ ಅಂತ ಹೇಳ್ತಾರೆ. ಹೇಳಿದ್ದಾಳೆ ಇವಳು. ಸರಿ ಯಾರಿಲ್ಲ, ಸರಿ ಓಕೆ ಬರ್ತೀನಿ ಅಂತೇಳಿ 15 ಕಾಫಿ ಕುಡಿದು ಸ್ವಲ್ಪ ಕಾಫಿ ಕೊಡಮ್ಮ ನಿಮ್ಮ ಕೈಯಿಂದ ಹೆಂಗೆ ಮಾಡ್ತೀನಿ ಅಂತೇಳಿ ಕಾಫಿ ಮಾಡಿಸ್ಕೊಂಡು ಕುಡಿದು ಟೆನ್ಷನ್ ಇದ್ದಾಳೆ ಅವಳು. ಬಂದುಬಿಟ್ಟಿದ್ದಾರೆ. ಬಂದುಬಿಟ್ಟ ತಕ್ಷಣ ನಿಮಗೆ ರಘುಗೆ ಫೋನ್ ಮಾಡಿದ್ದಾರೆ ಸರ್, ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅವರು. ರಘು ಏನು ಮಾಡ್ತಾಯಿದ್ದೆ, ಬಂದು ಡ್ಯೂಟಿಯಲ್ಲಿದ್ದೀನಿ ಅಂಕಲ್, ಸ್ವಲ್ಪ ಇಲ್ಲ ನೀನು ಮಾತಾಡಬೇಕು, ಮತ್ತು ಸಡನ್ಲಿ ನೀನು ಇಲ್ಲಿ ಬರಬೇಕು ಮನೆ ಹತ್ರ ಅಂತ ಹೇಳಿದ್ದಾರೆ. ಯಾಕೆ ಅಂಕಲ್ ಅಂತ ಕೇಳಿದ್ದಾರೆ. ನೀನು ನೋಡು ನಿಮ್ಮ ಮನೆಯವ್ರಿಗೆ ಫೋನ್ಗಿನ್ ಮಾಡಬೇಡ, ನಿನ್ನ ಹೆಂಡತಿಗೆ ಫೋನ್ ಮಾಡಬೇಡ, ನೀನು ನನಗೆ ಒಂದು ಅಪ್ಪನ ಥರ ಅಂತ ಯೋಚನೆ ಮಾಡು, ನೀನು ನಿಮ್ಮ ಹೆಂಡತಿಗೆ ಫೋನೇ ಮಾಡಬೇಡ, ನೀನು ಬರಬೇಕು ಅರ್ಜೆಂಟ್ ಬಾ ಮನೆ ಹತ್ರ, ಸ್ವಲ್ಪ ವಿಷಯ ಇದೆ ಹೇಳೋದು, ಅರ್ಜೆಂಟ್ ಬಾ ಅಂತ ಹೇಳಿಸ್ನ. ಏನಾಯಿತು ಹೇಳಿ ಅಂಕಲ್, ಅವ್ಳಿಗೆ ಏನಾದರೂ ಆಯಿತಾ, ನಮ್ಮ ಮನೆಯವರು ಒಬ್ಬಳೇ ಇದ್ದಾರೆ ಅಂದರೆ, ಸರಿ ಒಬ್ಬಳೇ ಇದ್ದಾರೆ ಏನು ಭಯ ಪಡಬೇಡ, ನೀನು ಇಲ್ಲಿ ಮನೆ ಹತ್ರ ಬರ್ತಿದ್ದೀನಿ ಅಂತ ನಿಮ್ಮ ಮನೆಯವ್ರಿಗೆ ಹೇಳ್ಬೇಡ, ಯಾಕಂದರೆ ನೀನು ಒಳ್ಳೆ ಹುಡುಗ, ಸ್ವಲ್ಪ ನಿಮಗೆ ಮೋಸ ಆಗ್ತಿದೆ ನಿಮ್ಮ ಮನೆಯಲ್ಲಿ, ನೀನು ಏನು ಹೆದರ್ಬೇಡ, ಭಯ ಪಡಬೇಡ, ನಾನಿದ್ದೀನಿ ಆಯಿತಾ, ನನ್ನ ಮಗ ಸೊಸೆ ಎಲ್ಲ ಇದ್ದಾರೆ, ನಿಮಗೆ ನನ್ನ ಮಗನ ಥರ ಕಾಪಾಡ್ತೀನಿ, ಆರಾಮಾಗಿ ಸಡನ್ಲಿ ನೀನು ಬಾ. ಸಡನ್ಲಿ ಅಂದರೆ ಸ್ವಲ್ಪ ರಜೆ ಹಾಕ್ಬಿಟ್ಟು ಬಾ ಅಂತ 12 ಅವರೇ ಅಲ್ಲಿ ಫೋನ್ ಮಾಡ್ತಾರೆ ಹೇಳಿದ್ದಾರೆ. ಆರಾಮಾಗಿ ನಿಧಾನವಾಗಿ ಬಾ, ಪರವಾಗಿಲ್ಲ ನಾನು ಇದ್ದೀನಿ ಅಂಥೇಳಿ ಹೇಳಿದೆ. ಅವ್ನು ಹಂಗೆ ಬರ್ತಾನೆ. ಬಂದ ತಕ್ಷಣ ಏನಾಯ್ತು ಅಂಕಲ್, ಅಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ದೂರ ಇರ್ತಾರೆ ಇವರು. ಏನಾಯ್ತು ಅಂಕಲ್, ಏನಿಲ್ಲ, ನಿನ್ನ ಬಾಗಿಲು ಅಷ್ಟೊತ್ತು ಇವರು ಅಕ್ಕಪಕ್ಕದ ಮನೆಯೆಲ್ಲ ಒಂದಾಗಿರ್ತಾರೆ, ನೀನು ಹೋಗಿ ಬಾಗಿಲು ಹೊಡಿ, ನೋಡಪ್ಪ ನೀನು ಹೋದ ತಕ್ಷಣ ನಿನ್ನ ಪಾಪ ಎಲ್ಲಿ ಯಾರ ಮಗನೋ ಯಾವ್ರು ಗೊತ್ತಿಲ್ಲ, ಒಬ್ಬನು ಬರೋದು ಇವಳು ಅವನ ಜೊತೆ ಓಡಾಡೋ ಹೊಸದಾಗಿ ಮದುವೆ ಆಗಿದೆ ಅಂತ ಹೇಳಿದ್ದೀರಾ, ನಿಮ್ಮ ಅಮ್ಮ ಎಲ್ಲ ಹೇಳ್ಬಿಟ್ಟೋದ್ರು, ನೋಡ್ಕೊಳ್ಳಿ ಅಂತ. ಅದಕ್ಕೆ ನಾನು ಸ್ವಲ್ಪ ಗಮನಿಸ್ತಾ ಇದ್ದೆ. ಹೋದ ತಕ್ಷಣ ಒಬ್ಬನು ಬರೋದು, ಅವ್ರ ಜೊತೆ ಓಡಾಡೋದು ತುಂಬ ನಡೀತಿದೆಯಪ್ಪ, ಏನೋ ಮೈದಾನ ನಿನ್ನ ತಮ್ಮನ ಅಂದ್ಕೊಂಡಿದ್ವಿ, ಬಟ್ ನೀನಿದ್ದಾಗ ಮಾತ್ರ ಅವ್ನು ಯಾವತ್ತೂ ಬಂದಿಲ್ಲ ಅಂಥೇಳಿ ಹೇಳ್ತಾರೆ. ಹೋಗಿ ಬಾಗಿಲು ಹೊಡಿ, ಬಾಗಿಲು ತೆಗಿ, ಮನೆಯಲ್ಲಿ ಯಾರಿದ್ದಾರೆ ಚೆಕ್ ಮಾಡು, ದೇವ್ರು ನಿನ್ಗೆ ಒಳ್ಳೇದೇ ಮಾಡ್ತಾನೆ ಅಂತ ಹೇಳಿ. ಅಷ್ಟೊತ್ತಿಗೆ ಈ ಅಂಕಲ್ ಏನು ಮಾಡಿರ್ತಾರೆ, ಒಂದು ಪೊಲೀಸಂಗೆ ಫೋನ್ ಮಾಡಿರ್ತಾರೆ, 1 ನಿಮಿಷ ಬನ್ನಿ ನಿಮ್ಮ ಮನೆ ಹತ್ರ ಅಂತ. ಇನ್ನು ಬಾಗಿಲು ಹೊಡಿಗೆ ಹೋದ ತಕ್ಷಣ ಬಂದಿರ್ತಾರೆ. ಪೊಲೀಸಂಗೆ ಎಲ್ಲ ವಿಷಯ ಹೇಳ್ತಾರೆ. ಎಲ್ಲ ವಿಷಯ ಹೇಳಿಬಿಟ್ಟು ಸಡನ್ಲಿ ನಾನು ಬಾಗಿಲು ತೆಗಿತಾನೆ. ಇವರು ಇಬ್ಬರು ಲೇಡೀಸು, ಅಂದರೆ ಆಮೇಲೆ ಸೆಕೆಂಡ್ ಫ್ಲೋರ್ ಮೇಲೆ ಅಂಕಲ್ ಅವರ ಮಗಳು ಸೊಸೆ ಇಬ್ಬರು ಹಿಂದೆ ಹೋಗ್ತಾರೆ, ಅಂಕಲ್ ಹೋಗ್ತಾರೆ, ಪೊಲೀಸು ಕರೆಸ್ಕೊಂಡಿರ್ತಾರೆ. ಕರೆಸ್ಕೊಂಡು ಬಾಗಿಲು ತಕ್ಷಣ ಇವಳು ಮಾಮೂಲಿಯಾಗಿ ಬಾಗಿಲು ಒಳಗಡೆ ಇರೋದು ಗೊತ್ತಲ್ಲ, ಬಾಗಿಲು ತೆಗಿತಾರೆ, ಏನ್ರಿ ಅಂತ ಚೆನ್ನಾಗಿ ಮಾತಾಡಿ, ಇವನು ಬೇರೆ ಮಂಚದ ಕೆಳಗಡೆ ಮಲಗಿಸ್ಬಿಟ್ಟಿರೋದಲ್ಲ. ಯಾಕೆ ಏನಾಯಿತು ಯಾಕೆ ಅಂಕಲ್ ಅಂಥೇಳಿ ಏನೇನು ಅವರಿಂದ ಎಲ್ಲರಿಗೂ ಮಾತಾಡ್ತಾ ಬೇವ್ರು ಬಂದುಬಿಡುತ್ತೆ ಅವ್ರಿಗೆ. ಪೊಲೀಸ್ ಸರ್ ಇವ್ರ ಮನೆಯಲ್ಲೆಲ್ಲ ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿ ಪೊಲೀಸ್ ಇವ್ನು ಗೊತ್ತಾಗಲ್ಲ ಯಾರು ಇಲ್ಲ ಅಂತ, ಅವ್ನಿಗೇನು ಗಂಡನ ಗೊತ್ತಾಗಲ್ಲ. ಸ್ವಲ್ಪ ಮನೆ ಚೆಕ್ ಮಾಡಿ ಅಂತ ತಕ್ಷಣ ಅವನಿಗೆ ಏನಾಯ್ತು, ಅವ್ನು ಕುತ್ಕೊಂಬ ಆರಾಮಾಗಿ ಸೊಸೆ, ನೀನು ಕುತ್ಕೊಪ್ಪ ಆರಾಮಾಗಿಲ್ಲ ಅಂತ ಮಾಮೂಲಿ ಮಾತಾಡಿ
ಈ ಅಂಕಲ್ ಹೆಂಡ್ತಿನೂ ಮಗಳೂ ಸೊಸೆ ಬಂದಿರ್ತಾರೆ. ಅವರು ಮನೆಯೆಲ್ಲ ನೋಡ್ತಾರೆ, ಅವ್ನು ಕಾಣಿಸಲ್ಲ. ಈ ಚಪ್ಪಲಿ ಯಾರ್ದು ಅಂತ, ಯಾರ್ದಪ್ಪ ಇದು ಚಪ್ಪಲಿ ಅಂದರೆ ಯಾರ್ದು ಇದು ಅಂತ ಕೇಳಿದ್ರೆ ಅವ್ಳು ಸೈಲೆಂಟ್ ಆಗಿದೆ, ಯಾರ್ದು ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಅಷ್ಟೊಗೆ. ಪೊಲೀಸ್ಗೆ ಹೇಳ್ತಾರೆ, ನೋಡಿ ಸರ್ ಸ್ವಲ್ಪ ಮನೆ ಚೆಕ್ ಮಾಡಿ, ಯಾರಾದ್ರೂ ಈ ಮನೇಲಿದ್ದಾರಾ, ಕಲರ್ ಕಟ ಜಾಸ್ತಿ ಇದೆ, ಪಾಪ ಈ ಹುಡುಗಿ ಎಲ್ಲೋ ಇರ್ತಾಳೆ ಅಂತ ಹೇಳಿದ ತಕ್ಷಣ ಎಲ್ಲ ಚೆಕ್ ಮಾಡಿದ್ರೆ ಮಂಚದ ಕಡೆ ನೋಡಿದ್ರೆ ಇವ್ನು ಮಲಗಿರ್ತಾನೆ, ಬಾರೋ ಆಚೆಗೆ ಅಂತ. ಪೊಲೀಸವ್ರಿಗೆ ಆಲ್ರೆಡಿ ಅಂಕಲ್ ಹೇಳಿರ್ತಾರೆ ಎಲ್ಲ ವಿಷಯ. ಅವನು ಮಂಚದ ಕಡೆ ನೋಡಿದ ತಕ್ಷಣ ಮನ್ಮಥ ಮಲಗಿರ್ತಾನೆ. ಆಚೆ ಕರೆಸ್ಕೊಂಡು ಎಳ್ಕೊಂಡು ಏನು ಮಾಡ್ತಾರೆ, ಅವ್ನು ಚೆನ್ನಾಗಿ ಹೊಡೆದು ಯಾರೋ ನೀನು ಅಂತೆಲ್ಲ ಕೇಳಿದಾಗ ನೋಡು ಅವ್ನ ಗಂಡನ ಕಟ್ತಾ ಇತ್ತು. ಯಾರು ನೀನು ಎಲ್ಲಿದ್ದ ಅಂತ, ಇವಳು ಅಂತ ಹೇಳಿದಾಗ, ಇಲ್ಲ ರೀ ಅವನು ನನ್ನ ಫ್ರೆಂಡು, ಸುಮ್ಮನೆ ಇವತ್ತು ಬಂದ ಮಾತಾಡೋಕ್ಕೆ, ನೀವೇನು ಅನ್ಕೊತೀರಿ ಅಂತ ಸ್ವಲ್ಪ ಹೊತ್ತು ಭಯ ಬಿದ್ದುಬಿಟ್ಟು ಮಂಚದ ಕೆಳಗಿದ್ದಾನೆ ಅಂತ ಎಲ್ಲ ಹೇಳ್ದೆ. ಇವತ್ತೇ ನಾನು ಬಂದಿರೋದು ಅಂತೆಲ್ಲ ಇವ್ರು ಅಂಕಲ್ ಕೇಳಿದ್ದಾರೆ. ಹೌದು ಅಂಕಲ್, ಇವತ್ತೇ ನಾವು ನೋಡಿ ಅವನು ಹಿಂಗೆ ಈ ಥರ ಈ ಕಡೆ ಹೋಗ್ತಾ ಹಂಗೆ ಬಂದಿದ್ದಾನೆ. ಯಾವುದ್ರಲ್ಲಿ ಬಂದಿದ್ದಾನೆ, ಬೈಕ್, ಎಲ್ಲಿ ಬೈಕ್ ಅಂದರೆ ಎಲ್ಲೋ ಬೈಕ್ ನಿಂದು ಯಾವುದ್ರಲ್ಲಿ ಬಂದಿದೆ ಅಂತೆಲ್ಲ ಅಲ್ಲಿಟ್ಟಿದ್ದೀನಿ. ಬೋಲಿ ಮಗನೇ ಸರಿಯಾಗಿ ಹೇಳೋಂತ ಪೊಲೀಸನ್ನು 2-3 ಜಪ ಎಲ್ಲ ಹೇಳ್ತೀಯಲ್ಲ, ನಿನ್ನ ಟೇಷನ್ ಇಲ್ಲೇ ಹೇಳಿದ್ರೆ ಸರಿ, ಟೇಷನ್ಗೆ ಕರ್ಕೊಂಡ್ರೆ ನಿಮ್ಮ ಕೇಸಕ್ಕೆ ಹೊರ್ಚರಿ ಮತ್ತೆ ನಿನ್ನ ಜೀವನ ಹಾಳು ಮಾಡ್ತಾನೆ. ಅವಾಗ ಏನು ನಡೆದಿದ್ದು ಪೂರ್ತಿ ಹೇಳೋದು ಕೃಷ್ಣ ಎಲ್ಲ ಅವ್ನು ಹೇಳ್ತಾನೆ. ಹಿಂಗೆ ನಾವು ಇಷ್ಟಪಟ್ಟಿದ್ವಿ, ಇವಳು ಫ್ರೆಂಡ್ಸ್ ಕ್ಲಾಸ್ಮೇಟು, ಇವಳು ನನಗಿಷ್ಟ ಆಯಿತು, ಇವಳು ನೀನು ಬರಲಿಲ್ಲ ಅಂದರೆ ನಾನು ಬರ್ತಿರ್ಲಿಲ್ಲ, ನನಗಿನ್ನೂ ಜಾಬ್ ಆಗಿಲ್ಲ, ಪಾರ್ಟ್ ಟೈಮ್ ಥರ ಒಂದು ATM ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಇವಳು ಒತ್ತಡ ಮಾಡ್ತಾಯಿದ್ದು ಬರ್ತಿದ್ದೆ, ನೀವು ಹೋದ ತಕ್ಷಣ ಅಂತ ಎಲ್ಲ ಸ್ಟೋರಿ ಎಲ್ಲ ಹೇಳ್ತಾನೆ. ಇವನು ಕಣ್ಣೀರು ತೆಗಿತಾನೆ, 2-3 ಕಪಾಲೆ ಕೊಡಿತಾನೆ, ಜೋರಾಗಿ ಹೊಡೆದ್ಬಿಡ್ತಾನೆ. ಹೇಳ್ತಿ ಹೊಡಿಬೇಡಪ್ಪ, ನೀನೇನು ಹೊಸದಾಗಿ ಮದುವೆ ಆಗಿದೆಯಾ, ನೀನು ಇಂಥವೆಲ್ಲ ಹೊಡೆದು ಸಾಯಿಸಿ ಏನಾದರೂ ಹೆಚ್ಚುಕೊಂಡು ನಿನ್ನ ಲೈಫ್ ಯಾಕೆ ಹಾಳು ಮಾಡ್ತೀಯಾ, ಇವ್ರ ಅಪ್ಪ ಅಮ್ಮನಿಗೆ ಫೋನ್ ಮಾಡೋದು, ನಾವು ಇದ್ದೀವಿ ನೀನು ಸಂರಕ್ಷಣೆ ಮಾಡೋಕ್ಕೆ ಎಲ್ಲ ನೋಡಿದ್ದೀವಿ ಅಂಥೇಳಿ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ರೆ ಅವ್ರ ಅಪ್ಪನಿಗೆ 1 ನಿಮಿಷ ಬನ್ನಿ ಅಂತಾರೆ. ಏನಾಯ್ತು ನೀವು ಬರಲೇಬೇಕು ಅರ್ಜೆಂಟ್ ಅಂತ ಹೇಳಿ ಕರೀದ ತಕ್ಷಣ ನೀವು ಫೋನ್ ಕೊಡಿ ಅಂತ ಹೇಳಿ ಇಸ್ಕೊಂಡು ಅಂಕಲ್ ಎಲ್ಲ ವಿಷಯ ಹೇಳ್ತಾರೆ. ಹೆಂಗ್ರಿ ಮಕ್ಳು ಸಾಕು ಹಿಂಗೇನ್ರಿ ಪದ್ಧತಿ, ಇನ್ನು ಒಬ್ಬನೇ ಜಾಬ್ ಹೋದರೆ ಹೋದ ತಕ್ಷಣ ನಿಮ್ಮ ಮಗಳು ಒಬ್ಬನ ಕರೆಸ್ಕೊಂಡು ಎಲ್ಲ ಹಿಂಗೆ ಮಾಡಿ ಜೀವನ, ಇವ್ನು ಒಳ್ಳೆ ಹುಡುಗನ ಜೀವನ ಹಾಳು ಮಾಡಿತ್ತಲ್ವ ರೀ. ಇನ್ನು ಚೆನ್ನಾಗಿ ಬೈದಾಗ ಮತ್ತೆ ಬಂದು ಕರ್ಕೊಂಡು ಡೈವರ್ಸ್ ಮಾಡಿಕೊಂಡು ಎಲ್ಲ ಇದು ಮಾಡಿ ಹೋಗಿಬಿಡ್ತಾರೆ ತುಂಬ ಹತ್ಕೊಂಡು. ಆವಾಗ ನೀವು ಹುಡುಗ ಅವ್ರ ಅಪ್ಪ ಅಮ್ಮನಿಗೆ ಅವರು ಬರ್ತಾರೆ, ಹಿಂಗೆ ಆಯ್ತು ಅಂಥೇಳಿ ಅವ್ನು ತುಂಬ ಹತ್ಕೊಂಡು ಅಪ್ಪ ಅಮ್ಮ ಬಂದ ತಕ್ಷಣ ಹತ್ಕೊತಾನೆ. ಅವ್ರ ಮುಖ ನೋಡಿ, ಅಲ್ಲಿ ಬಿಡುವೋ ಇಲ್ಲಿ ಬಿಡು, ನಿನಗೇನು ಹೆಂಡತಿ ಬಂದ ತಕ್ಷಣ ನಾನು ಮರ್ತೋಗ್ಬಿಟ್ಟೆ ಅಲ್ವಾ ಅಂಥೇಳಿ ಇದು ಮಾಡ್ತಾಳೆ. ಬಟ್ ಇವನು ಆ ಹುಡುಗಿಗೆ ಇಷ್ಟಪಟ್ಟು ಲವ್ ಅಂಥೇಳಿ ಮದುವೆ ಮಾಡ್ಕೊತಾನೆ. ಸುಮಾರು ಲಕ್ಷಗಳು ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತಾನೆ. ಇವಳು ಆಡಿರೋ ಆಟಕ್ಕೆ ಅವನು ಮತ್ತೆ ಏನು ಮಾಡಬೇಕಂತ ಗೊತ್ತೇ ಆಗಲ್ಲ. ಡೈವರ್ಸ್ ಆಗೋಯ್ತು, ಮತ್ತು ಆ ಮನೆಯಲ್ಲಿ ಇರೋಕ್ಕೂ ಇಷ್ಟ ಆಗಿಲ್ಲ, ನೊಂದ್ಕೊಂಡು ಸಂಸಾರ ಹಾಳಾಯಿತು. ಮತ್ತು ಎಲ್ಲ ಅವರ ಮೇಲ್ಗಡೆ ಇರೋ ಅಂಕಲ್ ಬೈದು, ಅಲ್ಲೋ ನಿಮ್ಮಮ್ಮ ಇದ್ದರೆ ಏನಾಗ್ತಾಯಿತ್ತು ನಿನಗೆ, ಒಂದು ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದಲ್ಲ, ಒಂದು ಮಗು 2 ಮಗು 2 ಮಕ್ಕಳಾಗೋರ್ಗಾದ್ರೂ ಇಟ್ಕೋಬಾರ್ದ, ಹಿಂಗೆಲ್ಲ ನಡೀತಾಯ್ತಾ ಅಂತ ಹೇಳಿದಾಗ ಅವಾಗ ಅವ್ರ ಅಮ್ಮ ಹತ್ಕೊಂಡು, ಇಲ್ಲ ಇವನ ಜೊತೆ ಇರಲ್ಲ ನಾನು, ಇವನ ಬುದ್ಧಿ ಏನಂತ ಗೊತ್ತಾಯಿತು, ಹಿಂಗೆಲ್ಲ ಮಾಡೋದಂತ ಹೇಳಿದಾಗ ಅವಾಗ ಹೇಳ್ತಾರೆ ಸಾರ್ ಅವರು ರಿಟೈರ್ಡ್ ಆಗಿರೋರು, ನಿಮ್ಮ ಅಮ್ಮನಿಗೆ ಯಾವಾಗ ಮದುವೆ ಮಾಡಿಕೊಂಡು ಬಲಾತ್ಕಾರವಾಗಿ ಬಲವಂತವಾಗಿ ನೀನು ಯಾವಾಗ ಊರಿಗೆ ಕಳಿಸಿದೆಯೋ ಆಚೆ ಹಾಕಿ ಆಟೋ ಕರ್ಕೊಂಬಂದು ಆ ದೇವ್ರು ನಿನ್ನ ಕೊಟ್ಟಿರೋ ಶಾಪನೇ ಬಿಡು ಇದು ಅಂಥೇಳಿ ಸೆಟ್ಲ್ಮೆಂಟ್ ಆಗಿಬಿಟ್ಟು ಮತ್ತೆ ಅವನು ಮದುವೆನೂ ಬೇಡ ಯಾವುದೂ ಬೇಡ ಅಂಥೇಳಿ ಡೈವರ್ಸ್ ಆಗೋಗುತ್ತೆ. ಬರೀ 2 ಡೇಸಲ್ಲಿ ಡೈವರ್ಸ್ ಆಗೋಯ್ತು. ಆ ಹುಡುಗಿಗೆ ಕೊಟ್ಟಿರೋ ಒಡವೆ ಸಂಸಾರಗಳೆಲ್ಲ ಹಾಕೊಂಡು ಹೋಗ್ಬಿಡ್ತಾರೆ. ಇವನು ಇನ್ನಷ್ಟು ಏನು ಮಾಡ್ತಾನೆ ಜೀವನ ನೋಡಬೇಕು, ಆ ರೀತಿ ನಡೆದಿದೆ. ಸ್ನೇಹಿತರೆ, ಈ ವಿಷಯದಲ್ಲಿ ಒಂಚೂರು ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಲಿ ಅಪ್ಪ ಅಮ್ಮನಿಗೆ ಸಂತೋಷವಾಗಿ ನೋಡಿಕೊಂಡ್ರೆ ಮಾತ್ರ ನಿಮ್ಮ ಸಂಸಾರ, ನಿಮ್ಮ ಮನೆ ಮಠ ಎಲ್ಲ ಚೆನ್ನಾಗಿರುತ್ತೆ. ಅಮ್ಮನ ಪಾದದಲ್ಲಿ ಸ್ವರ್ಗ ಇದೆ, ಅಮ್ಮನ ಪಾದದಲ್ಲಿ ದೇವರ ಒಂದು ಇದು ಇದೆ, ಒಂದು ದೇವ್ರ ಕೃಪೆ ತೋರಿಸ್ಬೇಕಾದ್ರೆ ಫಸ್ಟ್ ಅಪ್ಪ ಅಮ್ಮನ ಮನಸ್ಸು ಗೆದ್ದಿರಬೇಕು. ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ ನೋಯಿಸ್ಬಿಟ್ಟು ನೀವು 100 ದೇವಸ್ಥಾನಗಳು, 1000 ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಓಡಾಡಿದ್ರೂ ನಿಮಗೆ ಒಳ್ಳೆಯದಾಗಲ್ಲ. ಅಪ್ಪ ಅಮ್ಮನ ನೋಯಿಸಿರೋ ಬೋಲಿ ಮಕ್ಕಳು ಯಾರೇ ಆಗಲಿ ಲೈಫಲ್ಲಿ ಉದ್ಧಾರ ಆಗೋದಿಲ್ಲ. ಎಷ್ಟು ಕೊಬ್ಬು ನಿಮಗೆ, ಅಪ್ಪ ಅಮ್ಮನ ಎಷ್ಟು ಕಷ್ಟಪಟ್ಟು ಓದಿಸಿದಾಗ ಹೆಂಡತಿ ಬಂದ ತಕ್ಷಣ ಹೆಂಡತಿ ಪ್ರೀತಿಯಲ್ಲಿ ಹೆಂಡತಿ ಕೊಡೋ ಸುಖದಲ್ಲಿ ಅಪ್ಪ ಅಮ್ಮನ ನುಗ್ತೀರಂದರೆ ನಿಮ್ಗೆ ಆಗಬೇಕಾಗುತ್ತೆ. ಈ ಥರ ಆಗಲೇಬೇಕು. ಒಂದು ಆಟೋ ಡ್ರೈವರ್ಗೆ ಇರುವ ಮಮತೆ ನಿಮಗಿಲ್ಲ ಬೋಲಿ ಮಕ್ಕಳು ನಿಮ್ಗೆ ಅಂಥೇಳಿ ಸುದ್ದಿ ಹೇಳ್ತೀನಿ. ಯಾರೆಲ್ಲ ಅಪ್ಪ ಅಮ್ಮನ ಹೊಂದಿದ್ದು
ಎಲ್ಲ ಪುಟ್ಗೋಸಿ ನೀವು ಜಾಬ್ ಮಾಡ್ಕೊಂಡು ಬೆಂಗಳೂರಲ್ಲಿದ್ದು ವಾರಕ್ಕೆ 15 ದಿನಕ್ಕೆ ಅಂತ ಓಡೋದಲ್ಲ. ವಾರಕ್ಕೆ 1 ವಾರಕ್ಕೆ ನಿಮ್ಮ ಅಪ್ಪ ಅಮ್ಮಗೆ ಹಳ್ಳಿ ಕಡೆ ಹೋಗಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಮ್ಮ ಸಂಪಾದನೆ ಪಕ್ಕಕ್ಕಿಟ್ಟು ವಾರಕ್ಕೆ 1 ಸಲ ಬೇರೆ ಹೋಗಿ ಬನ್ನಿ. ನೀವತ್ತು ಅಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಇಟ್ಟವ್ರ ಮಕ್ಕಳು ಅವ್ರು ಚೆನ್ನಾಗಿ ನೋಡ್ಕೊತಾರೆ. ನೀವೇನಾದ್ರೂ ಅಪ್ಪ ಅಮ್ಮನಿಗೆ ಈ ಥರ ಟಾರ್ಚರ್ ಕೊಟ್ಟು ದೂರ ಇಟ್ಟರೆ ನಿಮ್ಮ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ನೋಡಿ, ಅವ್ನಿಗೆ ಆಗಿರೋ ಡೈವರ್ಸ್ಗೆ ಜೀವನ ಪೂರ್ತಿ ಅವನ್ನ ನರಕ ಅನಿಸ್ಬೇಕು. ಆ ರೀತಿ ಅಪ್ಪ ಅಮ್ಮನ ಕಣ್ಣೀರು ಹಾಕಿಸ್ಬೇಡಿ, ಅರ್ಥ ಆಯ್ತಾ? ದಯಮಾಡಿ ನೀವು, ನಾನು ಈ ಸುದ್ದಿಯಲ್ಲಿ ವಿವರಣೆವಾಗಿ ಕೊಟ್ಟಿದ್ದೀನಿ. ಇನ್ನೊಂದು ಇದೆ, ಅದು ನಾಳೆ ಒಂದು ವಿಷಯ ಹೇಳ್ತೀನಿ. ಅದು ಇದೇ ಥರ ತಾಯಿಗೆ ತಂದೆಗೆ ಕಷ್ಟ ಕೊಟ್ಟಿರೋ ಸುದ್ದಿ. ಅದು ಇದರಲ್ಲೇ ಆಡ್ ಮಾಡಿ 2 ಹೇಳೋಣ ಅಂದರೆ ಸಮಯ ತುಂಬ ಆಯಿತು, 30 ಮಿನಿಟ್ಸ್ ಆಯಿತು. ನಾಳೆ ಇದೇ ಸಂದರ್ಭದಲ್ಲಿ ಆ ಸುದ್ದಿ ಹೇಳ್ತೀನಿ. ತಂದೆ ತಾಯಿಗೆ ಮನಸ್ಸಿಗೆ ಎತ್ಕೊಳ್ಳಿ, ಅವ್ರು ಸಂತೋಷವಾಗಿ ನೋಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ನಿಮ್ಮ ಬಂಗ್ಲೆ ಕಟ್ತೀರಾ, ಒಳ್ಳೆ ಸಂಸಾರ ಬೆಳೆಯುತ್ತೆ. ನೀವು ಅಪ್ಪ ಅಮ್ಮನ ಮನಸ್ಸಿಗೆ ಎತ್ಕೊಂಡ್ರೆ ನೀವು ಏನು ಮುಟ್ಟಿದ್ರೆ ಅದು ಬಂಗಾರ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ. ಅಪ್ಪ ಅಮ್ಮನ ಮನಸ್ಸಿಗೆ ಎತ್ಕೊಂಡು ಅವ್ರು ಸಂತೋಷವಾಗಿ ಇಟ್ಕೊಂಡ್ರೆ ಹೆಂಡತಿ ಪ್ರೀತಿ 30% ಇಟ್ಕೊಳ್ಳಿ, ಇಲ್ಲ 40, 50 ಇಲ್ಲ 100% ಇಟ್ಕೊಳ್ಳಿ. ಆದರೆ ತಾಯಿಗೆ 200% ಇಡಿ, ಅವಾಗ ಬೆಳೀತೀರಾ. ದಯಮಾಡಿ ಕಲಿ ಮಾಡ್ಕೊತೀನಿ. ಒಂದು ತಾಯಿ ಕಣ್ಣೀರು ತೆಗೆದರೆ ನೋವಿಗೆ ದೇವರು ಸಹಿಸ್ಕೊಳ್ಳಲ್ಲ, ಪ್ರಕೃತಿನೂ ಸಹಿಸ್ಕೊಳ್ಳಲ್ಲ, ದೊಡ್ಡ ಕಷ್ಟ ಕೊಡುತ್ತೆ. ಒಂದು ತಾಯಿಗೆ ಏನು ಆಚೆ ಆಗದೆ ಇವತ್ತು ಏನು ಸಂಸಾರದ ಜೀವನದಿಂದ ಆಚೆ ಹೋಗಿ ಬರಬೇಕಾಗಿತ್ತು ಅಂತ ಹೇಳಿ ಈ ಸುದ್ದಿಯನ್ನು ಎಲ್ಲ ನಿಮ್ಮ ಬಂಧು ಬಳಗಗಳು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.